ಇದು ಕ್ಲೀನ್ ಆಗಿದೆ, ಕಣ್ಣು ಕ್ಲೀನ್ ಆಗಿದೆ, ಒಳಗಿಂದು ಕ್ಲೀನ್ ಆಗಿದೆ, ಅದರೊಳಗಿಂದು ವರ್ಷೆ ಕ್ಲೀನ್ ಆಗಿದೆ. ವರ್ಷ ಕ್ಲೀನ್ ಮಾಡಿ ಏನ್ ಮಾಡ್ದ್ಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಹಾ ಸರಿ. ಕಿಂಚ ಉತ್ಪದ್ಯತೆ ಇತಿ ಓದೋನ್ ಹೇಳಿದ್ದು ಸಾಕು. ಈಗ 3-4 ಗಂಟೆ ಲೇಟ್ ಆಗಿ. ಜಣಕಾದೇರ್ ದ್ರವ್ಯಸ್ಯ ಸ್ವಕಾರಣ ಸತ್ತಾ ಸಂಬಂಧಂ ಆಹುಹು. ಈಗ ಕ್ರಿಯೆಯ ಸ್ವರೂಪ ಮತ್ತು ಜೀವನ ಸ್ವರೂಪದ ವಿವೇಕವನ್ನು ಮಾಡಬೇಕು. ಜೀವನ ಸ್ವರೂಪದಲ್ಲೇ ಕ್ರಿಯೆ ಇದೆ ಅಂದ್ರೆ ಒಂಥರ, ಜೀವನು ಕ್ಷಣಿಕ ವಿಜ್ಞಾನವಾಗಿರ್ತಾನೆ ಅಂದ್ರೆ ಅದು ಒಂಥರ ಆಗುತ್ತೆ. ಒಂದು ಸಾಂಖ್ಯರ ಪ್ರಕ್ರಿಯೆ, ಒಂದು ವೈನಾಶಿಕ ಬೌದ್ಧ ಪ್ರಕ್ರಿಯೆ ಎರಡೂ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಈಗ ವೈಶೇಷಿಕ ತಾರ್ಕಿಕರ ಪ್ರಕ್ರಿಯೆ ಅಂತ ತಗೊಂಡು ಹೇಳ್ತಾ ಇದ್ದಾರೆ. ತಾರ್ಕಿಕ ಪ್ರಕ್ರಿಯೆಯಲ್ಲಿ ಕ್ರಿಯೆ ಅಂದ್ರೆ ಏನು ಅಂತ ಹೇಳ್ಬೇಕು, ಆಮೇಲೆ ಜೀವನಿಗೆ ಇದೆಯೋ ಇಲ್ವೋ ಅಂತ ಹೇಳೋದು. ಜೀವನ ಸ್ವರೂಪದಲ್ಲೇ ಕೊನೆಗೆರಡು ಆಗಿಲ್ಲ. ಹಿಂದಿನ ಭಾಷೆದಲ್ಲಿ ಆಗ್ಬೇಕು. ಆಯ್ತಪ್ಪ, ಅದು ಕಿಂಚ ಅಸತಶ್ಚ ಸದ್ಭಾವೇ ಸತಶ್ಚ ಅಸದ್ಭಾವೇ ಅದು ವಿಶ್ವಾಸ ಕಸ್ಯಚಿತ್ ಸ್ಯಾತ್ ಸತ್ ಸದೇವ ಅಸತ್ ಸದೇವ ಆಯ್ತಲ್ಲ. ಅದ ಇಲ್ಲ ಆಗ್ಲಿಲ್ಲ. ಆಗ್ಲಿಲ್ವಾ? ಆಯ್ತಲ್ಲ. ಅಭಿವ್ಯಕ್ತಿಗೆ ಮಾತ್ರ ಕಾರಣ ಅಂದ್ರೆ 2 ತರ ಕಾರ್ಯಕ್ಕೆ ಮರೆ ಇರುತ್ತೆ. ಒಂದು ಕಾರಣ ಮುಚ್ಕೊಂಡಿರೋ ಅಥವಾ ಕಾರ್ಯಾಂತರ ಮುಚ್ಕೊಂಡಿರೋ ಒಂದು ಮರೆ. ಈಗ ಗಡಿಗೆಗೆ ಪುಡಿಯಾಗಿರುವ ಮಣ್ಣು ಮರೆ ಅಥವಾ ಮುದ್ದೆಯಾಗಿರುವ ಮಣ್ಣು ಮರೆ. ಮರೆ ಅಂದ್ರೆ ಕ್ಲೋಸ್. ಅದನ್ನ ತೆಗೆಯೋ ಕೆಲಸ ಮಾಡ್ಬೇಕು, ಅದು ಒಂಥರ. ಇನ್ನೊಂದು ಗೋಡೆನೋ ಕತ್ಲೇನೋ ಅದು ಮರೆ ಆಗ್ಬೋದು, ಬೇರೆ ಕಡೆಯಿಂದ ಆದ ಮರೆ. ಹೀಗೆ ಕಾರ್ಯಕ್ಕೆ 2 ವಿಧವಾದ ಮರೆ ಇರುತ್ತೆ. ಅದಕ್ಕೆ ಅಭಿವ್ಯಕ್ತಿಗೆ ಮಾತ್ರ ನಾವು ಮಾಡಿದ್ರೆ ಅದು ಹುಟ್ಟಿದೆ ಅಂತ ಹೇಳ್ತೀವಿ ಹೊರತು ನಿಜವಾಗಿ ಕಾರ್ಯಗಳೆಲ್ಲವೂ ಕಾರಣದಲ್ಲಿ ಯಾವಾಗ್ಲೂ ಅಡ್ಕೊಂಡು ಕೂತಿರುತ್ತೆ ಅಂತ ಹೇಳಿದ್ರು. ಇಷ್ಟ ಹೇಳಿ ಅಸತಶ್ಚ ಸದ್ಭಾವೇ ಸತಶ್ಚ ಅಸದ್ಭಾವೇ ನ ಕ್ವಚಿತ್ ಪ್ರಮಾಣ ಪ್ರಮೇಯ ವ್ಯವಹಾರ. ಇರೋದು ಇಲ್ಲ ಅಂತ ಆಗ್ಬಿಡೋದು, ಇಲ್ಲೇ ಇರೋದು ಇದೆ ಅಂತ ಆಗೋದು. ಅಸತಃ ಸದ್ಭಾವ, ಯಾವ್ದೊಂದು ಚೂರು ಇಲ್ವೋ ಅದು ಇದೆ ಅಂತ ಆಗೋದು. ಒಂದು ಚೂರು ಇಲ್ಲೇ ಯಾವಾಗ್ಲೂ ಇರೋದು ಇಲ್ಲ ಅಂತ ಆಗೋದು ಅನ್ನೋದು ಪ್ರಮಾಣ ವ್ಯವಹಾರದಲ್ಲಿ ಆಗಲ್ಲ. ಪ್ರಮಾಣದಿಂದ ವಸ್ತು ಸದ್ಭಾವ ಗೊತ್ತಾಗುತ್ತೆ. ಜ್ಞಾನಕ್ಕೆ ಇದೇನ್ ಗೊತ್ತಾದ್ಮೇಲೆ ಅದು ಇದೆ ಅಂತಲೇ ಇರ್ಬೇಕು. ಒಂದ್ಸಲ ಇದೆ ಒಂದ್ಸಲ ಇಲ್ಲ ಅಂತ ಆಗೋಲ್ಲ. ಅಂತೂ ಬಂದ 20 ನಿಮಿಷ ಲೇಟಾಗಿ. ಆದ್ರೆ ಹಾಗೇನಾದ್ರೂ ನೀವು ಮಾಡಿದ್ರೆ ಪ್ರಮಾಣ ಪ್ರಮೇಯ ವ್ಯವಹಾರದಲ್ಲಿ ಯಾರಿಗೂ ವಿಶ್ವಾಸ ಬರೋಲ್ಲ. ಇದೆ ಅಂತ ಇಲ್ಲ ಅಂತ ಆಗತ್ತೆ, ಇಲ್ಲ ಅನ್ನೋದು ಇದಾಗತ್ತೆ. ನಮ್ ಬುದ್ಧಿ ಏನ್ ಮಾಡತ್ತೆ ಅಂದ್ರೆ ತತ್ತತ್ ಕಾಲಕ್ಕೆ ಹೇಗೆ ತೋರುತ್ತೋ ಹಾಗೆ ಇದೆ ಅಂತ ಇಟ್ಕೊಂಡ್ಬಿಟ್ಟಿದೆ. ಅದೇ ಒಂದು ರಗಳೆ. ವಿಚಾರ ಮೂಢರು ಯಾವ್ಯಾವ ಕಾಲದಲ್ಲಿ ಯಾವ್ಯಾವ್ದು ಕಂಡಿದೆಯೋ ಅದನ್ನ ಆಯಾ ಕಾಲಕ್ಕೆ ಹಾಗಾಗೇ ಇದೆ. ಇವತ್ತು ಹೀಗೆ ಕಾಣಿಸ್ತಾ ಇದೆ, ನಾನು ಯಾವಾಗ್ಲೂ ಹೀಗಿದ್ದೀನಿ, ಪ್ರಪಂಚ ಯಾವಾಗ್ಲೂ ಇದೆ, ಹೀಗೆ ಇದೆ ಅಂತ. ಮುಂಚೆ ಇಲ್ಲ ಅನ್ನೋದು ಈಗಿದೆ ಅಂತ ಆಯ್ತು ಅಂದ್ರೆ ಇಲ್ಲದೆ ಇರೋದು ಇದೆ ಅಂತ ಆಗತ್ತೆ. ಈಗಿರೋದು ಮುಂದೆ ಇಲ್ಲ ಅಂತ ಆಗತ್ತೆ ಅಂದ್ರೆ ಇರೋದು ಇಲ್ಲ ಅಂತ ಆಗ್ಬಿಡತ್ತೆ. ಅದೆರಡೂ ಆಗಬಾರ್ದು ಅಂತ ಭಾಷ್ಯಕಾರರು. ಅದು ಅಲ್ಪ ಕಾಲದ ಬದಲಾವಣೆಯನ್ನು ಮನುಷ್ಯ ವ್ಯವಹಾರದಲ್ಲಿ ಒಪ್ಕೊಂಡಿಲ್ಲ. ಅದೇ ಬಟ್ಟೆ ಅಂತಾನೆ. ಬಟ್ಟೆ ಹೊಸದು ಹಳೆದು ಅಂದ್ರು ಅದೇ ಬಟ್ಟೆ ಅಂದ್ರೆ ಏನ್ ಅದೇ? ಅದೇ ದೇಹ ಅಂತಾನೆ. ಏನ್ ಅದೇ ದೇಹ ಅಂದ್ರೆ ಬದಲಾವಣೆ ಆದರೂ ಅದೇನೋ ಬುದ್ಧಿ ಬರುತ್ತಲ್ಲ. ಇದಕ್ಕೆ ಭಾಷ್ಯಕಾರರು ಪರಿಣಾಮಿ ನಿತ್ಯ ಅಂತ ನಮ್ ಬುದ್ಧಿಗೆ ಹೊಂದೇ ಇರೋದು. ಆದ್ರೆ ವಸ್ತು ಪ್ರಮಾಣದಲ್ಲಿ ಆಗೋಲ್ಲ. ಕೊನೆ ಕನ್ಕ್ಲೂಷನ್ ವಾಕ್ಯ ಇದೆ, ಸತ್ ಸದೇವ. ಈ ಕಡೆ ನೋಡು, ಅಸತ್ ಅಸದೇವ. ಇದೆ ಅಂದ್ರೆ ಅದು ಇದೆ ಅಂತಲೇ ಯಾವಾಗ್ಲೂ ಆಗ್ಬೇಕು, ಇಲ್ಲ ಅಂದ್ರೆ ಯಾವಾಗ್ಲೂ ಇಲ್ಲ ಅಂತ ಆಗ್ಬೇಕು. ಒಂದ್ಸಲ ಇದೆ ಒಂದ್ಸಲ ಇಲ್ಲ, ಹೀಗೆ ವಸ್ತು ಸ್ವರೂಪದಲ್ಲಿ ಆಗಲ್ಲ. ನೀನ್ ತಿಳ್ಕೊಳ್ಳೋದು, ನಿನ್ ತಪ್ಪಾಗಿ ತಿಳಿಯೋದು, ನಿನ್ನ ಕಲ್ಪನೆಯಲ್ಲಿ ಏನ್ ಬೇಕಾದ್ರೂ ಮಾಡ್ಕೊ. ವಸ್ತು ಸ್ವರೂಪದಲ್ಲಿ ಯಾವಾಗಲೂ ಇದೆ ಅಂದ್ರೆ ಇದೆ ಅಂತಲೇ ಇರ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತಲೇ ಇರ್ಬೇಕು. ಆದ್ರಿಂದ ಈ ವೈಶೇಷಿಕ ಮತ ಸರಿ ಇಲ್ಲ ಅಂತ ಹೇಳಿದ್ರು. ಈಗ ಸಮವಾಯಿ ಅಸಮವಾಯಿ ಕಾರಣ ಅಂತ ಇತ್ಯಾದಿ ಎಲ್ಲ ಬೇಜಾರು. ಈಗಲೂ ಅದೇ
ಕಿಂಚ ಉತ್ಪದ್ಯತೆ ಇತಿ ಕಿಂಚ ಉತ್ಪದ್ಯತೆ ಇತಿ ಗಣಕಾದೇ ದ್ರವ್ಯಸ್ಯ ಗಣಕಾದೇ ದ್ರವ್ಯಸ್ಯ ಸ್ವಕಾರಣ ಸತ್ತಾ ಸಂಬಂಧಂ ಆಹುಃ. ಕಾರಣದತ್ತಾ ಸಂಬಂಧಂ ಆಹುಃ. ಈಗ ವೈಶೇಷಿಕರು ಒಂದು ಪ್ರಶ್ನೆ ಮಾಡೋದು, ಹುಟ್ಟತ್ತೆ ಅಂದ್ರೆ ಏನಪ್ಪಾ, ಹುಟ್ಟು ಅಂದ್ರೆ ಏನು ಅಂತ ಕೇಳಿದ್ರೆ ಅವನು ಹೀಗೆ ವಿವರಣೆ ಕೊಡ್ತಾನೆ. ಜಡಕಾದಿ ದ್ರವ್ಯಗಳು ತನ್ನ ಕಾರಣದ ಇರುವಿಕೆಯ ಜೊತೆಯಲ್ಲಿ ಸೇರಿಕೊಳ್ಳುವುದೇ ಸತ್ತೆ ಅಂತ. ಗಡಿಗೆಯು ತನ್ನ ಕಾರಣವಾದ ಮಣ್ಣಿನ ಜೊತೆ ಸೇರ್ಕೊಳ್ಳದೆ ಗಡಿಗೆ ಅಸ್ತಿತ್ವ ಅಂತ. ಈಗ ಹುಟ್ಟತ್ತೆ ಅನ್ನೋದಕ್ಕೆ ಗಡಿಗೆಯು ಇಲ್ಲದಿರುವ ಗಡಿಗೆಯು, ಕಾರಣ ಇರುವ ಕಾರಣ ಯಾವುದೋ ಮಣ್ಣು, ಇಲ್ಲದಿರುವ ಗಡಿಗೆಯು ಇರುವ ಕಾರಣದ ಇರುವಿಕೆಯ ಜೊತೆಯಲ್ಲಿ ಸೇರಿದಾಗ ಗಡಿಗೆಯು ಹುಟ್ಟುತ್ತದೆ. ವ್ಯಾಖ್ಯಾನ ಆಯ್ತಾ? ಅರ್ಥ ಆಯ್ತಾ? ಅಲ್ಲ, ಇಲ್ಲದೆ ಇರುವ ಗಡಿಗೆ ಮುಂಚೆ ಇರಲ್ಲ ತಾನೆ, ಅದು ತನ್ನ ಕಾರಣವಾದ ಮಣ್ಣು ಇರತ್ತಲ್ಲ, ಆ ಇರುವ ಮಣ್ಣಿನ ಜೊತೆ ಗಡಿಗೆ ಸೇರ್ಕೊಂಡ್ಬಿಟ್ರೆ, ಇಲ್ಲದೆ ಇರೋದು ಇದು ಎರಡು ಸೇರ್ಬಿಟ್ರೆ ಗಡಿಗೆ ಹುಟ್ಟಿತು ಅಂತ ಆಗತ್ತೆ. ಹುಟ್ಟುತ್ತೆ ಅಂದ್ರೆ ಹೀಗೆ ಅರ್ಥ ಅಂತ ಅವರು ಈಗ ಅದಕ್ಕೆ ಪ್ರಶ್ನೆ ಮಾಡ್ತಾರೆ. ಆಯ್ತಾ? ಪೂರ್ತಿ ಕೇಳ್ಬಿಡೋದು ಏನು ಅಂತ. ಏನ್ ಹೇಳಿದ್ರ ಅವ್ರೇನ್ ಹೇಳಿದ್ರ? ಕೇಳಿಸ್ಕೊಳ್ಳಿಲ್ಲ, ಆ ಕಡೆ ಇದ್ದು ಕೇಳಿಸು. ಸುಳ್ಳು ಕೇಳಿಸ್ಕೊಳ್ಳಿಲ್ಲ. ಅಸತ್ ಪಶ್ಚಾತ್ ಕಾರಣ ವ್ಯಾಪಾರಂ ಅಪೇಕ್ಷ ಕಾರಣ ವ್ಯಾಪಾರಮಪೇಕ್ಷ ಪ್ರಮಾಣುಭಿಃ ಸತ್ತಯಾಚ ಕಾರಣೈಃ ಪ್ರಮಾಣೈಃ ಸತ್ಯಾಚ ಸಮವಾಯ ಲಕ್ಷಣೇನ ಸಂಬಂಧೇನ ಸಂಬಧ್ಯತೆ. ಸಮವಾಯ ಲಕ್ಷಣೇನ ಸಂಬಂಧೇನ ಸಂಬಧ್ಯತೆ. ಇದು ಪ್ರಕ್ರಿಯೆ ಅವರದನ್ನು ಇಟ್ಕೊಂಡು ಬರೆದಿರೋದು. ಹುಟ್ಟತ್ತೆ ಅಂದ್ರೆ ಏನರ್ಥ ಅಂದ್ರೆ, ಹುಟ್ಟೋಕ್ ಮುಂಚೆ ಇಲ್ಲೇ ಇರುವಂತಹದ್ದು. ಪ್ರಾಗೋತ್ಪತ್ತೇ ಅಸತ್ ಯಾವುದೋ ದ್ವ್ಯಣಕಾದಿ ಕಾರ್ಯಗಳು. ಪಶ್ಚಾತ್ ಆಮೇಲೆ ಹುಟ್ಟಿದ ಮೇಲೆ ಕಾರಣ ವ್ಯಾಪಾರವನ್ನ ಇಟ್ಕೊಂಡು, ಅಂದ್ರೆ ಕಾರಣದಲ್ಲಿ ಏನೇನು ಕ್ರಿಯೆ ಇದೆ ಅದನ್ನು ತಗೊಂಡು ತನ್ನ ಕಾರಣವಾದ ಪರಮಾಣುಗಳ ಜೊತೆಯಲ್ಲಿಯೂ ಅದರ ಸತ್ತಾ ಸಾಮಾನ್ಯ ಜೊತೆಯೂ ಸೇರುತ್ತೆ. ಸತ್ತಾ ಸಾಮಾನ್ಯ ಬೇರೆ, ಪರಮಾಣು ಕಾರಣಗಳು ಬೇರೆ. ದ್ವೇಣಕಾಳು ಹುಟ್ಟತ್ತೆ, ಆ ಹುಟ್ಟಿದ ದ್ವೇಣಕಾರಣಗಳು ಸತ್ತಾ ಸಾಮಾನ್ಯದ ಜೊತೆಯಲ್ಲೂ ಪರಮಾಣುಗಳ ಜೊತೆಯಲ್ಲೂ ಸೇರಿದರೆ ಯಾವ ತರ ಸೇರಿಕೆ? ಸಮವಾಯ ಸಂಬಂಧದಿಂದ ಸೇರ್ಬೇಕು, ಸಂಯೋಗ ಸಂಬಂಧ ಆಗಲ್ಲ. ಸಮವಾಯ ಸಂಬಂಧ ಹೇಳಿ ಹಾ, ಗಡಿಗೆ ಗುಣವು ಆ ಮಣ್ಣಿನ ಗುಣವು ಸಮವಾಯ ಸಂಬಂಧ. ಅದು ಬೇರೆ, ಗುಣ ಬೇರೆ. ಗಡಿಗೆಯು ಸತ್ತಾ ಲಕ್ಷಣ, ಸತ್ತಾ ಸಾಮಾನ್ಯ ಅನ್ನುವಂಥ ಜಾತಿ ಜೊತೆಲೂ ಸೇರಬೇಕು, ಕಾರಣವಾದ ಮೃತ್ತಿನ ಜೊತೆಲೂ ಸೇರ್ಬೇಕು. ಆ ಸೇರೋದು ಅನ್ನೋದು ಸಮವಾಯ ಸಂಬಂಧ ಆಗ್ಬೇಕು. ಆ ರೀತಿ ಆದ್ರೆ ಅದು ಹುಟ್ಟತ್ತೆ ಅಂತ ಅವರ ಅಭಿಪ್ರಾಯ, ಇದವರ ಮಾತು. ಸಂಬದ್ಧಂ ಸತ್ ಸಂಬದ್ಧಂ ಸತ್ ಕಾರಣ ಸಮವೇತಂ ಕಾರಣ ಸಮವೇತಂ ಸದ್ಭವತಿ ಇತಿ. ಸದ್ಭವತಿ ಇತಿ. ಸಂಬದ್ಧವಾದದ್ದು ಅಂದ್ರೆ ಕಾರಣ ಜೊತೆ ಸೇರ್ಕೊಂಡದ್ದು, ಕಾರಣವಾದ ಸತ್ತಾ ಸಾಮಾನ್ಯ ಅಂತ ಒಂದಿರುತ್ತೆ. ಆ ಸತ್ತಾ ಸಾಮಾನ್ಯ ಅಂದ್ರೆ ಹುಟ್ಟಿದ ಪದಾರ್ಥಗಳಲ್ಲಿ ಎಲ್ಲದರಲ್ಲೂ ಇರುವಿಕೆ ಇದೆಯಲ್ಲ, ಅದೇ ಸತ್ತಾ ಸಾಮಾನ್ಯ. ಆ ಕಾರಣ ದ್ರವ್ಯ ಒಂದಿರುತ್ತೆ, ಮಣ್ಣು ಕಬ್ಬಿಣವು. ಅದು ಆ ಕಾರ್ಯ, ಆ ಸತ್ತಾ ಸಾಮಾನ್ಯವು ಕಾರಣ ದ್ರವ್ಯವು ಎರಡು ಜೊತೆಯಲ್ಲೂ ಸೇರ್ಕೊಂಡ್ರೆ, ಸಮವಾಯ ಸಂಬಂಧದಿಂದ ಸೇರ್ಕೊಂಡ್ರೆ ಅದಕ್ಕೆ ಕಾರ್ಯಕ್ಕೆ ಇರುವಿಕೆ ಬರುತ್ತೆ, ಕಾರ್ಯ ಹುಟ್ಟತ್ತೆ ಅಂತ ಆಗತ್ತೆ. ಇಷ್ಟ ಹೇಳಿದ್ರು. ಇದು ಅರ್ಥ ಆಯ್ತು ಅವರ ಪ್ರಕ್ರಿಯೆ. ಈಗ ತತ್ರ ವಕ್ತವ್ಯಂ ತತ್ರ ವಕ್ತವ್ಯಂ ಅಸತಃ ಸ್ವಂ ಕಾರಣಂ ಭವೇತ್ ಅಸತಃ ಸ್ವಂ ಕಾರಣಂ ಭವೇತ್ ಸ್ವತೋ ವಾ ಕೇನಚಿತ್ ಸ್ಯಾತ್ ಸಂಬಂಧೋ ವಾ ಸಂಬಂಧೋ ವಾ ಕೇನಚಿತ್ ಸ್ಯಾತ್. ಸಂಬಂಧೋ ವಾ ಕೇನಚಿತ್ ಸ್ಯಾತ್. ಕಥಂ ಅಂತ ಪದ. ಕಥಂ ಅಸತಃ ಸ್ವಕಾರಣಂ ಭವೇತ್. ಇಲ್ಲದಿರುವ ಗಡಿಗೆಗೆ ಒಂದು ಕಾರಣ ಇರುತ್ತೆ ಅಂದ್ರಲ್ಲ, ಇಲ್ಲದೆ ಇರೋ ಗಡಿಗೆಗೆ ಯಾಕೆ ಕಾರಣ ಬೇಕಾ? ಇಲ್ಲದೆ ಇರೋ ವಂದ್ಯಾಪುತ್ರನ ಕಾರಣ ಬೇಕಾ? ಇಲ್ಲದೆ ಇರೋಂಥ ಇಲ್ಲದೆ ಇರೋದು ಅಂದ್ರೆ ಮುಂದೆ ಬರುತ್ತೆ ಅಂತ ಅವನು ಇಟ್ಕೊಂಡು, ಹುಟ್ಟಿದ ಮೇಲೆ ಯಾವಾಗ ಬರುತ್ತೆ? ಕಾರಣ ಸಂಬಂಧವಾದ ಮೇಲೆ, ಸತ್ತಾ ಸಾಮಾನ್ಯ ಸಂಬಂಧವಾದ ಮೇಲೆ ಇರುವಿಕೆ ಬರುತ್ತೆ. ಅಲ್ಲಿವರೆಗೆ ಇಲ್ಲ ತಾನೆ. ಇಲ್ಲದೆ ಇರೋ ಕಾರ್ಯಕ್ಕೆ ಯಾಕೆ ಕಾರಣ ಬೇಕು ನಿಮ್ಗೆ? ಕಾರಣ ಅಂತ ಕಾರ್ಯಕ್ಕೆ ಇಲ್ಲದೆ ಇರುವ ಕಾರ್ಯಕ್ಕೆ ಸಂಬಂಧ ಕಾರಣ ಯಾಕೆ ಬೇಕು ಮೊದಲು, ಆಮೇಲೆ ಕಾರಣ ಸಂಬಂಧ ಯಾಕೆ ಬೇಕು? ತಪ್ಪು. ವಂದ್ಯಾಪುತ್ರನಿಗೆ ಇನ್ನೊಂದು ಸಂಬಂಧ ಯಾಕೆ ಬೇಕು? ಅಪ್ಪ ಅಮ್ಮ ಯಾಕೆ ಬೇಕು? ವಂದ್ಯಾಪುತ್ರಪ್ಪ ಯಾವಾಗ್ಲೂ ಇಲ್ಲ. ಹಾಗೆ ಅಸತಃ ಕಥಂ ಅಸತ ಸ್ವಕಾರಣಂ ಭವೇತ್. ಇಲ್ಲದೆ ಇರೋದಕ್ಕೆ ಒಂದು ಕಾರಣ ಹುಡ್ಕೋದು ಯಾತಕ್ಕೆ? ಇರೋದಕ್ಕೆ ಕಾರಣ. ಇಲ್ಲಪ್ಪ ಅಂದ್ರೆ ಯಾಕಿಲ್ಲ ಅಂತ ಯಾರು ಕೇಳ್ತಾರ? ಇಲ್ಲ ಅಷ್ಟೇ, ಇಲ್ಲ ಅನ್ನೋದು ಅನುಭವ. ಇಲ್ಲದಕ್ಕೆ ಕಾರಣ ಇಲ್ಲಪ್ಪ, ಇರೋದಕ್ಕಾದ್ರೆ ಏನ್ ಕಾರಣ ಅಂತ ಹೇಳ್ಬೇಕು. ಇಲ್ಲೇ ಇರೋದಕ್ಕಿಂತ ಕಾರಣ
ಸಂಬಂಧೋವಾ ಕೇನಚಿತ್ ಇಲ್ಲೇ ಇರೋದಕ್ಕೆ ಸಂಬಂಧ ಹೇಗೆ ಅದನ್ನೇ ಭಾಷ್ಯಕಾರ ಕೊಡ್ತಾರೆ ನಹಿ ವಂದ್ಯಾಪುತ್ರಸ್ಯ ಈ ವಂದ್ಯಾಪುತ್ರಸ್ಯ ಸ್ವಂ ಕಾರಣಂ ಸಂಕಾರಣಂ ಸಂಬಂಧೋವಾ ಕೇನಚಿತ್ ಪ್ರಮಾಣತಃ ಕಲ್ಪಯಿತು ಶಕ್ಯತೆ. ಸಂಬಂಧೋವಾ ಕೇನಚಿತ್ ಪ್ರಮಾಣತಃ ಕಲ್ಪಯಿತು ಶಕ್ಯತೆ. ವಂದ್ಯಾಪುತ್ರನಿಗೆ ನಿಮಿತ್ತ ಕಾರಣ ಉಪಾದಾನ ಕಾರಣ ಯಾವುದು ಅಂತ ಹುಡುಕೋದಾಗ್ಲಿ ಅಥವಾ ಆ ಉಪಾದಾನ ಕಾರಣಕ್ಕೂ ಈ ವಂದ್ಯಾಪುತ್ರನಿಗೂ ಯಾವ ತರ ಸಂಬಂಧ ಅಂತಾಗ್ಲಿ ಯಾವ ಪ್ರಮಾಣ ಇದಕ್ಕೆ ಸತ್ಯ ಸಂಬಂಧ ಇದೆ. ಎಂಥದ್ದು ಇಲ್ಲ ಕಲ್ಪಿತು ಶಕ್ಯತೆ ಆದ್ರಿಂದ ಆಗಲ್ಲ. ಈಗ ಇದರ ಮೇಲೆ ಮತ್ತೆ ವೈಶೇಷಿಕ ಕೆಲವು ತನ್ನ ಅಭಿಪ್ರಾಯವೇ ಹೇಳ್ತಾನೆ. ಏನು ಅಭಿಪ್ರಾಯ ಹೇಳ್ತಾನೆ ಅಂದ್ರೆ ನಾನು ನೈವಂ ವೈಶೇಷಿಕೈ ಅಭಾವಸ್ಯ ಸಂಬಂಧ ಕಲ್ಪ್ಯತೆ ಗಣಕಾದೀನಾಮಿ ದ್ರವ್ಯಾಣಾಂ ಸ್ವಕಾರಣೇನ ಸಮವಾಯ ಲಕ್ಷಣ ಸಂಬಂಧ ಸತಾಮೇವ ಉಚ್ಯತೆ ಇತಿ. ಸ್ವಾಮಿ ನೀವು ಹೇಳೋ ಹಾಗೆ ವೈಶೇಷಿಕರು ಹೇಳ್ತಾ ಇಲ್ಲ ಅಂದವರು. ವೈಶೇಷಿಕರು ಇಲ್ಲದೆ ಇರುವಂತ ಗಡಿಗೆಗೆ ಇಲ್ಲದೆ ಇರುವಂತ ವಂದ್ಯಾಪುತ್ರನಿಗೆ ಆ ರೀತಿ ಇಲ್ಲದೆ ಇರೋ ದ್ವಿಣಕಾರಿಗಳಿಗೆ ಸಂಬಂಧವನ್ನ ಹೇಳ್ತಾ ಇಲ್ಲ. ಅಭಾವಸ್ಯ ವೈಶೇಷಿಕೈ ಸಂಬಂಧ ನ ಕಲ್ಪ್ಯತೆ ಸ ಸಂಬಂಧೋ ನ ಕಲ್ಪ್ಯತೆ. ನೀವ್ ಹೇಳ್ದಾಗ ಹೇಳ್ತಾ ಇಲ್ಲ. ಏನ್ ಹೇಳ್ತಾರೆ, ದ್ವಿಣಕಾರಿ ದ್ರವ್ಯಗಳಿದೆಯಲ್ಲ ಆ ದ್ರವ್ಯಗಳು ತನ್ನ ಕಾರಣದ ಜೊತೆಯಲ್ಲಿ ಸಮವಾಯ ಲಕ್ಷಣ ಸಂಬಂಧವಾಗತ್ತೆ. ಆ ದ್ವಿಣಕಾದಿಗಳು ಇರತ್ತೆ, ಆದ್ರೆ ಸಮವಾಯ ಲಕ್ಷಣ ಸಂಬಂಧ ಆಗತ್ತೆ. ಅದು ಒಂದ್ ಸ್ವಲ್ಪ ಕನ್ಫ್ಯೂಸನ್. ದ್ವಿಣಕ ಒಂದ್ ಕಾರ್ಯ ಅಂತ ಇಟ್ಕೊಳ್ಳೆ. ಪರಮಾಣುವಿಗೆ ದ್ವಿಣಕ ಕಾರ್ಯ. ಅದೇ ಆಗಲ್ಲ. ಆದ್ರೆ ಒಂದು ಇರೋದಕ್ಕೆ ಈ ಸಂಬಂಧ ಹೇಳ್ತಾನೆ. ಆಗೋದೇ ಇಲ್ಲ. ಅದಕ್ಕೆ ಕಷ್ಟ, ಎರಡು ಕಡೆನೂ ಕಷ್ಟವೇ. ಇದ್ದೇ ಆಗಿ ಇದ್ಬಿಟ್ಟಿದ್ರೆ ಹುಟ್ಲೇಬೇಕಾಗಿಲ್ಲ. ಹುಟ್ಟು ಕಾಣಿಸ್ತಾ ಇಲ್ಲ, ಹೊಂದಿಸ್ಬೇಕಲ್ಲ ನೀವು. ಕಷ್ಟ. ಯಾರಿಗೂ ಹೊಂದಿಸೋಕ್ಕಾಗಲ್ಲ. ಇದು ಬಹಳ ರಗಳೆ. ಇರುವ ದ್ವಿಣಕಾದಿಗಳಿಗೆ ಇರುವ ಪರಮಾಣುಗಳ ಜೊತೆ ಸಂಬಂಧ ಆಗತ್ತೆ ಅಂದ್ರೆ ಪಕ್ಕ ಇಡ್ಬೇಕಾಗತ್ತೆ. ಅದೇ ಆಗಲ್ಲ. ಇರುವ ಪುಸ್ತಕಕ್ಕೆ ಇರುವ ಮೇಜಿನ ಜೊತೆ ಸಂಬಂಧ ಅಂದ್ರೆ ಮೇಲ್ ಕೂತ್ಕೊಳ್ತೇ ಹೊರತು ಮೇಜ್ ಆಗಲ್ಲ. ಇರುವ ಗಡಿಗೆಗೆ ಇರುವ ಮಣ್ಣಿನ ಸಂಬಂಧ ಅಂದ್ರೆ ಅದು ಪಕ್ಕ ಆಗತ್ತೆ. ಒಂದಕ್ಕೊಂದು ಪೂರ್ತಿ ತಾದಾತ್ಮ್ಯತೆ ಆಗಲ್ಲ, ಸಂಬಂಧ ಆಗಲ್ಲ, ಅದು ಸಮವಾಯ ಸಂಬಂಧ ಆಗಲ್ಲ ಅಂತ ಹೇಳ್ತಾರಪ್ಪ. ಕಷ್ಟ ಇದು. ಸ್ವಾಮಿ ಇರೋ ದ್ವಿಣಕ ನೀವು ಹೇಳ್ಬಿಟ್ರೆ ಹಾಗಾಗಲ್ಲ. ಸಂಬಂಧಾತ್ ಪ್ರಾಕ್ ಸತ್ವ ಅನಭ್ಯುಪಗಮಾತ್. ನೀವು ದ್ವಿಣಕಾದುಗಳಿಗೆ ಪರಮಾಣು ಜೊತೆ ಸಂಬಂಧ ಆಗೋ ಮುಂಚೆನೆ ಇರುವಿಕೆ ಹೇಳಿದ್ರೆ ಇದೆಲ್ಲ ಸಮವಾಯ ಸಂಬಂಧವೆಲ್ಲ ಹೇಳ್ಬೇಕಾಗಿಲ್ಲ. ಆಮೇಲೆ ಇರುವಿಕೆ ಇದೆ ಅಂತಂದ್ರೆ ಇರುವಿಕೆ ಅಂತ ಅವರೇ ಒಪ್ಪಲ್ಲ. ಸತ್ತಾ ಸಾಮಾನ್ಯವು ಕಾರಣ ಸಂಬಂಧವು ಆಗದೆ ಹೋದ್ರೆ ಕಾರ್ಯಕ್ಕೆ ಅಸ್ತಿತ್ವವೇ ಇಲ್ಲ ಅಂತಾರ. ಯಾವುದೇ ಕಾರ್ಯ ತನ್ನ ಕಾರಣ ಜೊತೆನೂ ಸೇರ್ಬೇಕು, ಸತ್ತಾ ಸಾಮಾನ್ಯ ಜೊತೆ ಬೇಕು. ಕಿಂಚಿತ್ ಕಾಲಂ ಅಗುಣಂ ತಿಷ್ಠತೆ ಅಂತ ಬೇರೆ. ಉತ್ಪನ್ನಂ ದ್ರವ್ಯಂ ಉತ್ಪನ್ನಂ ಕಾರ್ಯಂ. ಏನೇನೋ ಕಲ್ಪನೆ ಮಾಡಕ್ ಹೋಗ್ತಾರೆ, ಹೊಂದಲ್ಲ ಅದು. ಹುಟ್ಟಿದ ಮೇಲೆ ಅದು ಇರುವಿಕೆಯನ್ನ ಸ್ವಲ್ಪ ಹೊತ್ತು ಇರೋದಿಲ್ಲ. ಹುಟ್ಟಿದ ವಸ್ತುವಿಗೆ ಇರುವಿಕೆ ಇಲ್ಲದೆ ಕಾರಣ ಜೊತೆ ಸತ್ತಾ ಸಾಮಾನ್ಯತೆ ಸೇರಿದ ಮೇಲೆ ಇರುವಿಕೆ ಬರುತ್ತೆ ಅಂತಾರೆ. ಏನ್ ಹಾಗಂದ್ರೆ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ. ಹುಟ್ಟಿದ ವಸ್ತುವಿಗೆ ಇರುವಿಕೆ ಇಲ್ಲ ಅಂದ್ರೆ ಹುಟ್ಟಿದ ವಸ್ತು ಆಮೇಲೆ ನೋಡ್ತಿರಲ್ಲ ಅಂತ ಭಾವಿ. ಏನಾದ್ರೆ ಹುಟ್ಟಿದ ವಸ್ತುವಿಗೆ ಇರೋದೇ ಇಲ್ಲದ ಹುಟ್ಟಿದ ವಸ್ತು ಇದ್ದದ್ರೆ ಯಾಕೆ ಹುಟ್ಟಬೇಕಾ? ಆಮೇಲೆ ಸಂಬಂಧ ಆಗ್ಬೇಕಾ? ಹುಟ್ಟಿದೆ ಅಂತ ಆಗ್ಬೇಕಾದ್ರೆ ಇರುವಿಕೆ ಜೊತೆ ನೀವು ಹುಟ್ಟಿ ಅಲ್ಲ. ಅವ್ರು ಹೇಳೋದು ಹೇಗೆ, ನಿಜವಾಗಿ ಹೇಳೋದು ಹೇಗೆ ಅಂದ್ರೆ ಹುಟ್ಟಿದ ವಸ್ತು ಇದೆ ಅಂತ ನೀವು ಯೋಚನೆ ಮಾಡ್ತೀರಲ್ಲ, ಅದರ ಎಕ್ಸ್ಪ್ಲನೇಷನ್ ಅಷ್ಟೇ. ಹುಟ್ಟಿದ ವಸ್ತುವಿಗೆ ಇದೆ ಅಂತ ಹೇಳೋದು ಆ ಇರುವಿಕೆಗೂ ಕಾರಣಕ್ಕೂ ಸಂಬಂಧವಾಗಿ ಅದು ನೀವು ಇದೆ ಅಂತ ಹೇಳ್ತಾ ಇದ್ದೀರಿ ಅಷ್ಟೇ. ಸಂಬಂಧಕ್ಕಿಂತ ಮೊದಲು ಇರುವಿಕೆಯಿಂದ ಅವರೇ ಒಪ್ಪೋದಿಲ್ಲ. ನೀನ್ ಯಾಕೆ ಒಪ್ತೀಯ ಅಂದ್ರು. ಇರುವ ಕಾರ್ಯಕ್ಕೆ ಇರುವ ಕಾರಣದನ್ನೇ ಸಂಬಂಧ ಹೇಳ್ತೀಯಲ್ಲ, ಇರುವ ಕಾರ್ಯಕ್ಕೆ ಅಂತ ಅವ್ರು ಒಪ್ಪಲ್ಲ. ಯಾರು ಒಪ್ಪಲ್ಲ? ವೈಶೇಷಿಕರು ಒಪ್ಪಲ್ಲ. ಸಂಬಂಧಾತ್ ಪ್ರಾಕ್ ಅಂದ್ರೆ ಕಾರಣ ಸಂಬಂಧಾತ್ ಸತ್ತಾ ಸಾಮಾನ್ಯ ಸಂಬಂಧಾತ್ ಪ್ರಾಕ್ ಸತ್ವ ಅನಭ್ಯುಪಗಮಾತ್. ಇರುವಿಕೆಯನ್ನ ಒಪ್ಪಿಲ್ಲ. ಯಾವುದಕ್ಕೆ ಇರುವಿಕೆಯನ್ನು ಒಪ್ಪಿಲ್ಲ?
ಕಾರ್ಯಕ್ಕೆ ಅಂತ. ಕಾರ್ಯ ಯಾವುದು ಕಾರ್ಯ ಇಲ್ಲ. ನಹಿ ವೈಶೇಷಿಕೈ ವೈಶೇಷಿಕೈ ಕುಲಾಲದಂಡ ಚಕ್ರಾದಿ ವ್ಯಾಪಾರಾತ್ ಪ್ರಾಕ್ ಕುಲಾಲದಂಡಚಕ್ರಾದಿ ವ್ಯಾಪಾರಾತ್ ಪ್ರಾಕ್ ಘಟಾದೀನಾಂ ಅಸ್ತಿತ್ವಂ ಇಷ್ಯತೆ. ಘಟಾದೀನಾಂ ಅಸ್ತಿತ್ವಂ ವಿಷ್ಯತೆ. ವೈಶೇಷಿಕರು ಕುಂಬಾರ ಆ ಚಕ್ರ ಆ ಕೋಲು ಅವುಗಳು ಕ್ರಿಯೆ ನಡೆಯೋಕ್ ಮುಂಚೆನೆ ಗಡಿಗೆ ಇದೆ ಅಂತ ಅವ್ರು ಒಪ್ಕೊಳ್ಳಲ್ಲ. ಇಲ್ಲದೆ ಇರೋ ಗಡಿಗೆಗೆ ಇವುಗಳೆಲ್ಲ ಆದ್ಮೇಲೆ ಇರುವಿಕೆ ಬರುತ್ತೆ ಅಂತಾರೆ. ಅವ್ರು ಒಪ್ಕೊಳ್ಳಲ್ಲ. ನೀವೇನ್ ಹೇಳ್ತೀರಿ ಅಂತ ಕೇಳಿದ್ರೆ ನಾವು ಇರತ್ತೆ ಬೇರೊಂದನ್ನ ಮುಚ್ಕೊಂಡಿರತ್ತೆ ಅಂತ ಹೇಳ್ತೀವಿ. ಅಂದ್ರೆ ನೀವು ಮುಂಚೆ ಇರುತ್ತೆ ಅಂದ್ರೆ ಯಾತಕ್ಕೆ ಬೇರೊಂದು ಮುಚ್ಕೊಂಡಿದೆ ಸ್ವಾಮಿ, ಬೇರೊಂದು ಆಕಾರ ಮಣ್ಣಲ್ಲಿ ಆ ಗಡಿಗೆ ಆಕಾರ ಕಾಣಿಸ್ತಾ ಇಲ್ಲ, ಆ ಆಕಾರವನ್ನು ತೆಗಿಯೋ ಕೆಲಸ ಮಾಡ್ತಾನೆ, ಆಕಾರ ಕೊಡಲ್ಲ ಅವನು. ಅಲ್ಲ, ಆಕಾರ ತೆಗಿಯಕ್ಕೆ ಇಷ್ಟ ಮಾಡ್ತಾರೆ. ಆಕಾರದಿಂದ ಇದೇ ಆಕಾರ ಬರೋದಿಲ್ಲ, ಈ ಆಕಾರವನ್ನು ಉಳಿಸ್ಕೋತಾನೆ. ಇದೇ ಆಕಾರ ಮಾಡಲ್ಲ, ಇದೇ ಆಕಾರ ಉಳಿಸ್ಕೋತಾನೆ, ಬಾಕಿ ಆಕಾರವನ್ನು ತೆಗಿತಾನೆ. ಕಲ್ಪನಾ ಆಕಾರಗಳೇ ಕಲ್ಪನೆ. ಆಕಾರಗಳೇ ಕಲ್ಪನೆ ಆದ್ಮೇಲೆ ಒಂದೇ ವಸ್ತುವಿನಲ್ಲಿ ಅನೇಕ ಆಕಾರಗಳು ಇವೆ ಅನ್ನೋದು ಕಲ್ಪನೆ ಅಲ್ಲದೆ ಇರೋ ಒಂದು ವಸ್ತು ಎಷ್ಟು ಆಕಾರ ಇರ್ಬೋದು? ಏನಾ ಹೋಯ್ತಾ? ಈಗ ಕಸರತ್ತು ಒಂದು ರೀತಿ. ತುಂಬಾ ಬುದ್ಧಿವಂತರಾದ್ರೆ ಅನುಭವದಿಂದ ತುಂಬಾ ದೂರ ಆಗ್ತಾರೆ. ಬೆಳಗ್ಗೆ ಪಾಠದಲ್ಲೂ ಅದೇ ಹೇಳಿದೆ ನಾನು. ತುಂಬಾ ಕಲ್ಪಿತವ, ತುಂಬಾ ಕಲ್ಪನೆ ಮಾಡಿ ಸುಮ್ಮನೆ ಸುಲಭವಾಗಿ ಗೊತ್ತಾಗುವ ದಾರಿ ಇದೆ. ತಪ್ಪು ತಿಳುವಳಿಕೆಯಿಂದ ತೋರಿಕೆ, ತಪ್ಪು ತಿಳುವಳಿಕೆನ ತೋರಿಕೆ ಯಾವಾಗ್ಲೂ ಇಲ್ಲ ಅಂತ ತಿಳ್ಕೊಂಡ್ರಾಯ್ತು. ಅದಕ್ಕಿದೆ ಅಂತ ಕೊಟ್ಟು ತಪ್ಪು ತಿಳ್ಕೊಳ್ಳೋದು ವಸ್ತು ಅಲ್ಲೂ ಇರುವಿಕೆ ಹೇಳಿ ಅದೇ ಹುಟ್ಟತ್ತೆ ಅಂತ ಹೇಳಿ ಏನ್ ಇಲ್ಲದೆ ಇರೋದು ಹುಟ್ಟತ್ತೆ. ಒಂದ್ ರೀತಿ ವಂದ್ಯಾಪುತ್ರದ ಹುಟ್ಟುವಿಕೆನೆ ಇರತ್ತೇನೆ ಶಬ್ದ ಅಷ್ಟೇ. ಅದು ಕಲ್ಪಿತ ವಸ್ತುವಿಗೂ ವಂದ್ಯಾಪುತ್ರನಿಗೂ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ ಏನೇನು ವ್ಯತ್ಯಾಸ ಇಲ್ಲ. ಅಸ್ತಿತ್ವ ಮಿಷ್ಯತೆ. ಅದಕ್ಕೆ ಗೌಡಪಾದರ ಮಾತು ಬಹಳ ಚೆನ್ನಾಗಿದೆ. ನ ಕಶ್ಚಿಜ್ಜಾಯತೆ ಜೀವ ಸಂಭವೋಸ್ಯ ನೈವಿದ್ಯತೆ ಏತತ್ತದುತ್ತಮಂ ಸತ್ಯಂ ಯತ್ರ ಕಿಂಚಿತ್ ನ ಜಾಯತೆ. ಬಹಳ ಎಲ್ಲೂ ಏನು ಹುಟ್ಟಲ್ಲಪ್ಪ, ಇರೋದು ಇದ್ದ ಹಾಗೆ ಇರುತ್ತೆ. ಇಲ್ಲದೆ ಇರೋದು ಹುಟ್ಟಲ್ಲ, ಇರೋದು ಹುಟ್ಟಲ್ಲ. ಕರೆಕ್ಟ್. ಅದನ್ನ ಅನುಭವದಲ್ಲಿ ನೆಲೆ ಕಂಡ್ಕೊಂಡವನು ಕುತೂಹಲವನ್ನು ಬಿಡ್ತಾನೆ, ಮಿಥ್ಯಾಭಿಮಾನವನ್ನು ಬಿಡ್ತಾನೆ. ಹುಟ್ಟಿದ ಕೂಡಲೇ ಏನ್ ಮಾಡ್ತಾನೆ, ಸಣ್ಣದನ್ನ ನಾನು ಮಾಡ್ಕೊಳ್ಳೋ ಮಿಥ್ಯಾಭಿಮಾನ ಬರುತ್ತೆ. ಹುಟ್ಟಿದ ವಸ್ತುವಿನ ಕುತೂಹಲದಿಂದ ಕಾಮ ಬರುತ್ತೆ. ಎರಡೇ ನಾವು ಬಿಡ್ಬೇಕಾದ್ದು, ಒಂದು ಕಾಮ, ಒಂದು ಮಿಥ್ಯಾಭಿಮಾನ. ಅಭಿಮಾನ ಕಾಮ ಎರಡು ಬಿಟ್ಟ ಅಂದ್ರೆ ಅವನು ಹತ್ರ ತತ್ವಕ್ಕೆ. ವೈಶೇಷಿಕರ ಅಸ್ತಿ ನಚ ಮೃದೇವ ಘಟಾದ್ಯಾಕಾರ ಪ್ರಾಪ್ತಿ ಇಚ್ಛಂತೆ. ಇರುವ ಒಂದೇ ಒಂದು ಕಾರಣಕ್ಕೆ ಅನೇಕ ಆಕಾರಗಳಿವೆ ಅಂತ ಅವ್ರು ಒಪ್ಕೊಳ್ಳಲ್ಲ. ಮಣ್ಣಿಗೆ ಗಡಿಗೆ ಆಕಾರ, ಮುದ್ದೆ ಆಕಾರ, ಚೂರ್ಣಾಕಾರ, ಹೆಂಟೆ ಆಕಾರ ಎಲ್ಲವೂ ಆಕಾರವೇ. ಎಲ್ಲಾ ಆಕಾರಗಳು ಕಾರ್ಯವೇ, ಎಲ್ಲಾ ಆಕಾರಗಳು ತೋರಿಕೆನೆ. ಒಂದು ಆಕಾರ ಇದ್ದಾಗ ಇನ್ನೊಂದು ಆಕಾರ ತೋರಲ್ಲ ಒಂದೇ ವಸ್ತುವಿನಲ್ಲಿ. ಮಣ್ಣು ಕಾರಣ ಅಂತ ಹೇಳಲ್ಲ, ಪಿಂಡ ಕಾರಣ ಅಂತ ಅದು ಹುಚ್ಚದು. ಹೇಳೋದಾಗಪ್ಪ, ಪಿಂಡ ಕಾರಣ ಅನೇಕ ಆಕಾರವನ್ನ ಪಡ್ಕೊಳ್ಳುತ್ತೆ ಅಂತ ಹೇಳೋ, ಅನೇಕ ಆಕಾರಗಳನ್ನ ಕಲ್ಪಿಸ್ತೀವಿ ನಾವು ಅಂತ ಹೇಳ್ಬೇಕು. ಒಂದು ವಸ್ತುವಿನಲ್ಲಿ ಅನೇಕ ಆಕಾರಗಳು ಏಕಕಾಲದಲ್ಲಿ ಇರುತ್ತೆ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ, ಒಂದ್ ಆಕಾರ ತೋರ್ಕೊಳತ್ತೆ, ಪಕ್ಕದೆಲ್ಲ ಮುಚ್ಕೊಂಡಿರುತ್ತೆ. ಅದೇ ಬೇರೆ ಕಲ್ಪನೆ. ಹೂನಂತ ಬುದ್ಧಿ. ಹೌದೌದು ಹೌದು, ಒಂದ್ ಆಕಾರ ತೋರುತ್ತೆ, ಬಾಕಿದೆಲ್ಲ ಈ ಆಕಾರವೂ ಸುಳ್ಳು, ಆ ಮುಚ್ಕೊಂಡಿರೋ ಆಕಾರವೂ ಸುಳ್ಳು. ಸುಳ್ಳಾದದ್ದು ತುಂಬಾ ಒಂದೇ ವಸ್ತುವಿನಲ್ಲಿ ಇವೆ. ಇದು ಏನ್ ಅರ್ಥ, ಏನ್ ತಿಳ್ಕೊಳ್ಳೋದು? ಬಹಳ ಸೈನ್ಸ್ ಅಂದ್ರೆ ಸೈನ್ಸ್, ಪ್ಯೂರ್ ಸೈನ್ಸ್ ವೇದಾಂತ. ಏನಿಲ್ಲ, ಅನುಭವ ಯುಕ್ತಿ, ಅನುಭವ ಯುಕ್ತಿ. ತತಶ್ಚ ಅಸತಯೇವ ಸಂಬಂಧ ಪಾರಿಶೇಷ್ಯಾದಿಷ್ಟೋ ಭವತಿ. ನಮ್ಮ ಹಾಗೆ ಇರೋ ಮಣ್ಣಿಗೆ ಅನೇಕ ಆಕಾರ ಅಂತ ಅವ್ರು ಒಪ್ಪಲ್ಲ. ಆಯಾ ಆಕಾರಗಳೇ ವಸ್ತು ಅಂತ ಹೇಳಿ ಹುಟ್ಟತ್ತೆ, ಇಲ್ಲದೆ ಇರೋದು ಹುಟ್ಟತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲದೆ ಇರುವಂತಹ ಗಡಿಗೆಗೆ ಸಂಬಂಧ ಹೇಳ್ಬೇಕಾಗತ್ತೆ. ಯಾವ್ದ್ರ ಜೊತೆ ಸಂಬಂಧ? ಕಾರಣ ಸಂಬಂಧ, ಸತ್ತಾಲಕ್ಷಣ ಸಂಬಂಧ ಹೇಳ್ಬೇಕಾಗತ್ತೆ. ಅದನ್ನ ಅವ್ರು ತಪ್ಪಾಯ್ತು, ಗೊತ್ತಾಗ್ಲಿಲ್ಲ, ದಾರಿ ಬಿಟ್ರು, ಅವರು ಬೇರೆ ಮಾರ್ಗಭ್ರಷ್ಟರಾದರೋ ವೈಶೇಷಿಕರು. ನಾನು ಅಸತೋಪಿ ಸಮವಾಯ ಲಕ್ಷಣ ಸಂಬಂಧ ನಿವಿರುದ್ಧ. ಇಲ್ಲೇ ಇರೋದಕ್ಕೆ ಸಂಬಂಧ ಆಗಲ್ಲ, ಇರುವ ಇಲ್ಲದೆ ಇರುವ ಅದಕ್ಕೂ ಸಂಬಂಧ ಆಗಲ್ಲ. ಅನುಭವ ವಿರುದ್ಧ ಅಂತ. ಇಲ್ಲದೆ ಇರೋ ಎರಡು ಪದಾರ್ಥ ಅನ್ನೋದೇ ತಪ್ಪು. ಇಲ್ಲದೆ ಇರೋ ಎರಡು ಪದಾರ್ಥಕ್ಕೆ ಪರಸ್ಪರ ಸಂಬಂಧ ಅಂದ್ರೆ ಶ್ಲೋಕದ ಹಾಗಾಗತ್ತೆ.
ಮೃಗತೃಷ್ಣಾಂಭಸಿ ಸ್ನಾತಃ ಖಪುಷ್ಪ ಕೃತಶೇಖರ ದೇಶ ವಂಧ್ಯಾಸುತೋ ಯಾತಿ ಶಶಶೃಂಗ ಧನುರ್ಧರ ಅಂತ ಒಂದು ಶ್ಲೋಕ. ಬಿಸಿಲು ಕುದುರೆಯ ನೀರಿನಲ್ಲಿ ಸ್ನಾನ ಮಾಡ್ದ ಬಂಜೆ ಮಗ. ಸ್ನಾನ ಮಾಡಿದವನು ಯಾರೋ? ಬಂಜೆ ಮಗ. ಎಲ್ಲೇ? ಬಿಸಿಲು ಕುದುರೆ ನೀರಿನಲ್ಲಿ. ಆಕಾಶದ ನೀಲಿ ಎಂಬ ಹೂವನ್ನು ಮುಳ್ಕೊಂಡ್ಬಿಟ್ಟ. ಸ್ವಾಮಿ ಏನ್ರಿ ಹೀಗೆ? ಹೌದು, ಮೊದಲು ಮೊಲದ ಕೊಂಬಿನಿಂದ ಮಾಡಿದ ಬಿಲ್ಲನ್ನು ಹಿಡ್ಕೊಂಡು ಹೊಡಿತೀನಿ ಅಂತ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ ಅಂತ. ಸಾರಿ, ಶಬ್ದ ಅಷ್ಟೇ ಹೊರತು ಒಂದಕ್ಕೂ ಅರ್ಥ ಇಲ್ಲ. ನಾನು ಅಸತೋಪಿ ಸಮವಾಯ ಲಕ್ಷಣ ಸಂಬಂಧೋ ನೈವಿರುದ್ಧತೆ, ಇಲ್ಲೇ ಇರೋದಕ್ಕೂ ಸಂಬಂಧ ಅನ್ನೋದೇನು ವಿರೋಧವೇನಿಲ್ಲ ಅನುಭವಕ್ಕೆ. ಇದು ಬುದ್ಧಿ ಕಸರತ್ತೋ ಅನುಭವದ ಕಸರತ್ತು ಬೇರೆ. ಬುದ್ಧಿ ಕಸರತ್ತು ಏನಂದ್ರೆ ಇಲ್ಲದೆ ಇರೋದಕ್ಕೆ ಸಂಬಂಧ ಹೇಳ್ತೀನಿ ಅಂತ ಬುದ್ಧಿ. ನಾವು ಹೇಳತ್ತಲ್ಲ ಇಲ್ಲದೆ ಇರೋದು ಒಂದು ಸಂಬಂಧ ಅಂತ ಅನ್ನೋದಕ್ಕೆ ಅಂತ ಅನುಭವ. ಆದ್ರೂ ನೋಡಿ ಈಗ ಅವನು ಅನುಭವ ಕೊಡ್ತಾರೆ. ವಂಧ್ಯಾಪುತ್ರಾದೀನ ಅದರ್ಶನಾತ್. ಅದರ್ಶನಾತ್ ಅಂದ್ರೆ ಅನುಭವ ಅದರ್ಶನ. ವಂದ್ಯಾ ಮಗ, ಬಂಜೆ ಮಗನಿಗೆ ಅಪ್ಪ ಅಮ್ಮ ಆಗಲಿ ಹೆಂಡತಿ ಮಕ್ಕಳಾಗ್ಲಿ ಯಾರೂ ಇರೋಲ್ಲ, ಯಾವ ಸಂಬಂಧವೂ ಇರೋಲ್ಲ. ಇಲ್ಲದೆ ಇರೋದಕ್ಕೆ ಸಂಬಂಧ ಇದೆ ಅಂತ ಅದು ಅನುಭವದ ವಿರುದ್ಧ. ಈಗ ಅವನು ಹೇಳ್ತಾನೆ ಘಟಾದೇರೇವ ಪ್ರಾಗಭಾವಸ್ಯ ಸಕಾರಣ ಸಂಬಂಧೋ ಭವತಿ ವಂಧ್ಯಾಪುತ್ರಾದೇಃ ಅಭಾವಸ್ಯ ತುಲ್ಯತ್ವೇಪಿ ವಿಶೇಷಃ ಅಭಾವಸ್ಯ ವಕ್ತವ್ಯಃ. ನೋಡಪ್ಪ, ಪ್ರಾಗಭಾವ ಅಂತ ಹೇಳ್ತಾರೆ. ಮೊದಲು ಇಲ್ಲದಿರುವಿಕೆಯು ಗಡಿಗೆಯಲ್ಲಿತ್ತು ಅಂತಾನೆ. ಆ ಗಡಿಗೆ ಅನ್ನೋದು ಇರೋದಾಗ್ಬೇಕಾ? ಪ್ರಾಗಭಾವಸ್ಯ ಘಟಾದೇರೇವ ಸಂಬಂಧ. ಇರುವ ಗಡಿಗೆಗೆ ಪ್ರಾಗಭಾವ ಇತ್ತು, ಇರುವ ಗಡಿಗೆಗೆ ಪ್ರಧ್ವಂಸಾಭಾವವು ಸೇರ್ಕೊಳ್ಳತ್ತೆ. ಇರುವ ಗಡಿಗೆಯು ಇನ್ನೊಂದರ ಗಡಿಗೆಯ ಅನ್ಯೋನ್ಯಾಭಾವ ಅಂತ ಹೇಳ್ತಾರೆ. ಈಗ ಅಭಾವದ ಚರ್ಚೆ ಇದು ಯುಕ್ತಿಯೂ ಅನುಭವವು ನೀವು ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕು. ಬಹಳ ಪ್ಯೂರ್ ಸೈನ್ಸ್ ಬಂದ್ಬಿಟ್ನಲ್ಲ, ಬರೀ ಯುಕ್ತಿ, ಲಾಜಿಕ್ ಲಾಜಿಕ್ ಲಾಜಿಕ್. ಹೇಗೆ ಅಂದ್ರೆ ಗಡಿಗೆಯ ಪ್ರಾಗಭಾವವು ಗಡಿಗೆಯ ಜೊತೆಲಾಗತ್ತೆ ಹೊರತು ಬೇರೆ ಜೊತೆಲಾಗಲ್ಲ. ಪ್ರಾಗಭಾವ ಅಂದ್ರೆ ಏನ್ ಹೇಳ? ಹುಟ್ಟೋಕ್ ಮುಂಚೆ ಇಲ್ಲದೆ ಇರೋದು ಅಂತ. ಗಡಿಗೆ ಹುಟ್ಟೆ ಇಲ್ಲದೆ ಇರೋದು ಅನ್ನೋದು ಗಡಿಗೆಯ ಘಟ ಪ್ರಾಗಭಾವ ಅಂತಾರೆ. ಬರೀ ಪ್ರಾಗಭಾವ ಅಂದ್ರೆ ಅರ್ಥ ಇಲ್ಲ ಅದಕ್ಕೆ. ಘಟ ಪ್ರಾಗಭಾವ ಅಂತ ಹೇಳ್ಬೇಕು. ಆ ಪ್ರಾಗಭಾವ ಯಾವ ಜೊತೆ ಸೇರ್ಕೊಂಡಿದೆ? ಗಡಿಗೆ ಜೊತೆ ಇದೆ. ಆ ಗಡಿಗೆ ಅನ್ನೋದು ಇರುವಿಕೆ ಇದೆ, ಅದ್ರ ಜೊತೆ ಅಭಾವ ಸೇರಿದೆ. ವಂಧ್ಯಾಪುತ್ರಾದೇ ಅಭಾವ ತುಲ್ಯ. ವಂಧ್ಯಾಪುತ್ರಿಯ ಅಭಾವ ಅಂತಿಲ್ಲ. ವಂಧ್ಯಾಪುತ್ರನಿಗೆ ಪ್ರಾಗಭಾವ ಆಗಲಿ ಪ್ರಧ್ವಂಸಾಭಾವ ಆಗಲಿ ಎರಡೂ ಆಗಲ್ಲ. ಅಭಾವಸ್ಯ ತುಲ್ಯತ್ವೇಪಿ. ವಂಧ್ಯಾಪುತ್ರನ ಪ್ರಾಗಭಾವವು ಘಟ ಪ್ರಾಗಭಾವವು ಸಮಾನವೇ ಆದರೂ ಘಟದ ಜೊತೆಯಲ್ಲಿ ಪ್ರಾಗಭಾವ ಅನುಭವಕ್ಕೆ ಹೊಂದತ್ತೆ ಹೊರತು ಹೊಂದೋದಾದ್ರೆ ಅಭಾವ ವಸ್ತು ಅಲ್ಲ. ಇರುವ ವಸ್ತುವಿನ ರೀತಿಯಲ್ಲಿ ಪ್ರಾಗಭಾವ ಹೊಂದೋರ್ತು ಇಲ್ಲೇ ಇರೋ ವಸ್ತುವಿನಲ್ಲಿ ಅಭಾವ ಹೇಗೆ ಹೊಂದುತ್ತೆ? ಇದು ವಿಶೇಷ ಅಭಾವಸ್ಯ ವಕ್ತವ್ಯ. ಅಭಾವದಲ್ಲೂ ಸಂಬಂಧ, ಅಭಾವ ಸಂಬಂಧದಲ್ಲೂ ಇರೋದರ ಅಭಾವ ಹೇಳ್ಬೇಕೆ ಹೊರತು ಇಲ್ಲೇ ಇರೋದಕ್ಕೆ ಅಭಾವ ಹೇಳೋಕ್ಕಾಗತ್ತಾ? ಆಗಲ್ಲ. ಏಕಸ್ಯ ಅಭಾವ ದ್ವಯೋರಭಾವ ಸರ್ವಸ್ಯಾಭಾವ ಪ್ರಾಗಭಾವ ಪ್ರಧ್ವಂಸಾಭಾವ ಇತರೇತರಾಭಾವ ಅತ್ಯಂತಾಭಾವ ಲಕ್ಷಣತಃ ಕೇನಚಿತ್ ವಿಶೇಷಃ ದರ್ಶಯಿತುಂ ಶಕ್ಯಃ. ಒಬ್ಬನ ಅಭಾವ ಅಂತಾಗ್ಲಿ ಇಬ್ಬರ ಅಭಾವ ಅಂತಾಗ್ಲಿ ಎಲ್ಲ ಇಲ್ಲ ಅನ್ನೋದಾಗ್ಲಿ ಮುಂಚೆ ಇರ್ಲಿಲ್ಲ ಅಂತಾಗ್ಲಿ ನಾಶವಾದ ಮೇಲೆ ಇಲ್ಲ ಅಭಾವ ಬರುತ್ತೆ ಅಂತಾಗ್ಲಿ ಅವನಲ್ಲಿ ಇವನ ಅಭಾವ ಇವನಲ್ಲಿ ಅಭಾವ ಅಂತಾಗ್ಲಿ ಅತ್ಯಂತ ಅಭಾವ ಅನ್ನೋದು ಬಂಜೆ ಮಗ ವಂಧ್ಯಾಪುತ್ರ ಇದೆಲ್ಲ ಅತ್ಯಂತ. ಇಷ್ಟು ಅಭಾವಗಳನ್ನ ಹೇಳಿರಲ್ಲ, ಅಭಾವಗಳ ವ್ಯತ್ಯಾಸವನ್ನು ಯಾರ ಕೈಲೂ ಹೇಳಕ್ಕಾಗಲ್ಲ, ಬರೀ ಸುಳ್ಳದು. ಅಭಾವ ಅಂದ್ರೆ ಇಲ್ಲದಿರುವಿಕೆಯಲ್ಲಿ ವೆರೈಟಿ ಇದೆಯಾ? ಒಂದು ವೈಲಕ್ಷಣ್ಯ ಹೇಳ್ಬೇಕಲ್ಲ. ಒಂದರ ಅಭಾವಕ್ಕೂ ಎರಡಿಲ್ಲದೆ ಇರೋದಕ್ಕೂ ಯಾವುದೂ ಇಲ್ಲದೆ ಇರೋದಕ್ಕೂ ಮೊದಲು ಇಲ್ಲ ಅನ್ನೋದಕ್ಕೂ ನಾಶವಾದ ಮೇಲೆ ಇಲ್ಲ ಅನ್ನೋದಕ್ಕೂ ಇವನಲ್ಲಿ ಅವನ ಇಲ್ಲದಿರುವಿಕೆಯಲ್ಲಿ ಅವನಲ್ಲಿ ಇವನ ಇಲ್ಲದಿರು ಇತರೇತರ ಅಭಾವಕ್ಕೂ ಅತ್ಯಂತ ಅಭಾವಕ್ಕೂ ಇಷ್ಟು ಅಭಾವಗಳಿದೆ ಎಂದು ಶಬ್ದವೇ ಹೊರತು ಆ ಅಭಾವಗಳು ಇಷ್ಟು ಹೇಳಿರಲ್ಲ, ಒಂದಕ್ಕೊಂದಕ್ಕೆ ವೈಲಕ್ಷಣ್ಯ ಏನು ವ್ಯತ್ಯಾಸ ಇಲ್ಲ, ಅನುಭವದಲ್ಲಿ ಹೇಳೋಕ್ಕಾಗಲ್ಲ. ಶಬ್ದದಿಂದ ಹೇಳ್ಬೋದು. ಇಷ್ಟುದ್ದ ಶಬ್ದ ಹೇಳಿ ಬುದ್ಧಿ ಕಸರತ್ ಮಾಡಿ ಪ್ರಧ್ವಂಸಾಭಾವ ಅನ್ನೋದು ಇರುವುದು ಇಲ್ಲವಾಗುವುದು, ಇರುವುದು ಅದಕ್ಕೆ ಇಲ್ಲದಿರುವಿಕೆಯು ಸೇರಿದಾಗ ಪ್ರಧ್ವಂಸಾಭಾವ ಬರುತ್ತದೆ. ಇಲ್ಲದೆ ಇರುವುದು ಇರುವುದಾದರೆ ಇರುವುದಕ್ಕೆ ಇಲ್ಲದೆ ಇರುವುದು ಸೇರಿದರೆ ಪ್ರಾಗಭಾವ ಆಗುತ್ತದೆ ಅಂತ ಹೀಗೆಲ್ಲ ಹೇಳ್ಬೇಕು. ಅದಕ್ಕೆ ಇಂಥದ್ದಿಲ್ಲ. ಆ ಇಲ್ಲದಿರುವುದು ಅನ್ನೋದು ಇದೆಯಲ್ಲ,
ಮುಂಚೆ ಇಲ್ದೇ ಇರೋದು, ನಾಶವಾದ ಇಲ್ದೇ ಇರೋದು. ಆ ಇಲ್ದೇ ಇರೋದು ಏನ್ ವ್ಯತ್ಯಾಸ? ಹುಟ್ಟೋಕ್ ಮುಂಚೆ ಅವನಿರ್ಲಿಲ್ಲ, ಸತ್ತ ಮೇಲೆ ಅವನಿಗೆ ಇರೋಲ್ಲ. ಏನ್ ವ್ಯತ್ಯಾಸ ಇರೋಲ್ಲ ಅನ್ನೋದ್ರಲ್ಲೇ? ಏನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಉಂಟಾ? ಎಂತದಿಲ್ಲ ಅನುಭವದಲ್ಲಿ. ಆದ್ರಿಂದ ಪ್ರಾಗಭಾವ ಪ್ರಧ್ವಂಸಾಭಾವ ಏನು ವ್ಯತ್ಯಾಸ ಇಲ್ಲ. ಒಂದರ ಅಭಾವ ಎರಡರ ಅಭಾವ ಅಂದ್ರೆ ನಮ್ ಗುರುಗಳು ಒಂದ್ ಕಥೆ ಹೇಳಿರು, ಬಹಳ ಒಳ್ಳೆ ಕಥೆ. ಹಾಗ ಸೆನ್ಸಸ್ ಅಲ್ಲೂ ಒಂದ್ ಕಥೆ ಇದೆ, ಇದು ಒಂದ್ ಕಥೆ. ಅಳಿಯ ಗೆಳೆಯ ಬಂದ್ರು ಮನೆಗೆ, ಅತ್ತೆ ಬಹಳ ಪ್ರೀತಿ ಅಳಿಯನ್ ಮೇಲೆ. ಆ ಅಳಿಯಂಗೆ ಕೊಡೋಣ ಅಂದ್ರೆ ತುಪ್ಪ ಇಲ್ಲ, ಗೆಳೆಯನ್ ಮಾತ್ರ ಎಣ್ಣೆ ಇಲ್ಲ. ಅಲ್ಲ, ಇಲ್ಲ ಅನ್ನೋದು ಇಬ್ಬರಿಗೂ ಸಮಾನ ಆದ್ರೂ ಅಳಿಯನಿಗೆ ತುಪ್ಪ ಇಲ್ಲ ಅಂದ್ರೆ ಗೌರವ, ತುಪ್ಪ ಇಲ್ಲದೆ ಇರೋ ಅಳಿಯನಿಗೆ ಗೌರವ ಕೊಟ್ಲಂತೆ. ಇವನಿಗೆ ಎಣ್ಣೆ ಇಲ್ಲ ಇವನಿಗೆ ಅಂತ ಇವನಿಗೆ ಸ್ವಲ್ಪ ಇಲ್ಲಿ ಏನು ಇಲ್ಲ ಅನ್ನೋ, ತುಪ್ಪ ಇಲ್ಲ ಅನ್ನೋದು ಎಣ್ಣೆ ಇಲ್ಲ ಅನ್ನೋದು ಇಲ್ಲಿ ಎರಡೂ ಇಲ್ಲ ಮನೇಲೆ. ಇಬ್ಬರಿಗೂ ತುಪ್ಪ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಗೌರವ ಕೊಡ್ಬೇಕು. ಯಾರಿಗೆ ಗೌರವ? ಅಳಿಯಂಗೆ. ಈ ತರದ ಇಲ್ಲದಿರುವಿಕೆ ಹೇಳಿದ್ರೆ ಏನರ್ಥ? ಹುಚ್ಚ. ಹುಚ್ಚ ಅಂದ್ರೆ ಹುಚ್ಚ. ಇದು ತರ್ಕದ ಬುದ್ಧಿಯ ಕಸರತ್ತು ಅಂತಾರೆ. ಈ ತರ ಇಲ್ಲದಿರುವಿಕೆಯಲ್ಲಿ ವೆರೈಟಿ ತೋರಿಸೋದು ಅನ್ನೋದು ಖಂಡಿತ ಸುಳ್ಳು, ಆಗಲ್ಲ. ಯಾವುದ್ರಲ್ಲಿ ವ್ಯತ್ಯಾಸವೇ ಇಲ್ವೋ ಅಸತಿಚ ವಿಶೇಷೇ ಘಟಸ್ಯ ಪ್ರಾಗಭಾವ ಏವ ಕುಲಾಲಾದಿಭಿಃ ಘಟಭಾವಂ ಆಪದ್ಯತೆ ಸಂಬಧ್ಯತೆ ಚ ಭಾವೇನ ಕಪಾಲಾಖ್ಯೇನ ಸಂಬದ್ಧಶ್ಚ ಸರ್ವವ್ಯವಹಾರ ಯೋಗ್ಯಶ್ಚ ಭವತಿ ನತು ಘಟಸ್ಯೇವ ಪ್ರಧ್ವಂಸಾಭಾವಃ ಅಭಾವತ್ವೇ ಸತ್ಯಪಿ ಇತಿ ಪ್ರಧ್ವಂಸಾದ್ಯಭಾವಾನಾಂ ನ ಕ್ವಚಿತ್ ವ್ಯವಹಾರ ಯೋಗ್ಯತ್ವಂ ಪ್ರಾಗಭಾವಸ್ಯೈವ ದ್ವಿಣಕಾದಿ ದ್ರವ್ಯಾಖ್ಯಸ್ಯ ಉತ್ಪತ್ತ್ಯಾದಿ ವ್ಯವಹಾರಾರ್ಹತ್ವಂ ಇತ್ಯೇತದ್ ಅಸಮಂಜಸಂ. ಇದು ಸ್ವಲ್ಪ ನಿಧಾನಕ್ಕೆ ಕೇಳ್ಬೇಕು ನೀವು, ಯಾಕಂದ್ರೆ ಅವ್ರು ಹೇಳಿದ್ದ ಅರ್ಥ ಮಾಡಿಸ್ಬೇಕಲ್ಲ. ನಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆದ್ರೂ ಹೇಗೋ ಪ್ರಯತ್ನ ಮಾಡ್ತೀನಿ ನಿಮ್ಗೆ ಅರ್ಥ ಆಗುವ ಹಾಗೆ. ಏನು ಅಂದ್ರೆ ಎಲ್ಲಾ ಭಾವಗಳು ವ್ಯತ್ಯಾಸ ಇಲ್ಲ, ಸಮಾನ. ಎಲ್ಲಾ ವ್ಯತ್ಯಾಸವಿಲ್ಲದೆ ಹೋದ್ಮೇಲೆ ಈಗ ಇರುವ ಗಡಿಗೆಗೆ ಈ ಗಡಿಗೆ ಬಂದಿದೆ, ಬಂದ ಮೇಲೆ ಹೇಳದವನು ಅದಕ್ಕೆ ಪ್ರಾಗಭಾವ ಆಯ್ತು ಅಂತ. ಮುಂಚೆನೆ ಯಾವ ಪ್ರಾಗಭಾವ ಅಂತ ಇಲ್ಲ ಅಂತ ಹೇಳಲ್ಲ ಅವನು. ಇಲ್ಲಿ ಯಾವ್ಯಾವ ಪ್ರಾಗಭಾವ ಇದೆ, ಯಾವ್ಯಾವ ಅತ್ಯಂತ ಭಾವ ಇದೆ ಹೇಳಲ್ಲ. ಒಂದು ಇರಬೇಕು, ಅದರ ಮೇಲೆ ಹೇಳಬೇಕು. ಅಂದ್ರೆ ಇರುವಿಕೆಯ ಜೊತೆಯಲ್ಲಿ ಇನ್ನೊಂದರ ಅಭಾವನ ಕಲ್ಪಿಸ್ತಾನೆ. ಈ ಒಂದ್ ಕೆಲಸ ಮಾಡೋಣ, ಹಿಟ್ಟು ತಗೊಂಡು ಒಂದು ರೊಟ್ಟಿ ಮಾಡೋಣ. ಈ ರೊಟ್ಟಿಯಲ್ಲಿ ಪ್ರಾಗಭಾವ ಇದೆ, ಹೌದಾ? ರೊಟ್ಟಿಯ ಪ್ರಾಗಭಾವ ಇದೆ. ಅಲ್ಲಪ್ಪ, ಮೊದಲು ಒಂದು ಮಾಡಿದ್ರಲ್ಲ ರೊಟ್ಟಿನ, ಅದು ಸರಿಯಾಗಲಿಲ್ಲ ಅಂತ ಮುದ್ದೆ ಮಾಡ್ಬಿಟ್ರು. ಆಗೇನಾಗ್ಬಿಡ್ತು, ರೊಟ್ಟಿಯ ಪ್ರಧ್ವಂಸಾಭಾವ ಆಯ್ತು. ಯಾವುದು? ಹೌದು, ರೊಟ್ಟಿನ ಹೀಗೆ ಮುದುರು ಬಿಟ್ರು. ರೊಟ್ಟಿಯ ಪ್ರಧ್ವಂಸಾಭಾವ. ಹಿಟ್ಟನ್ನ ರೊಟ್ಟಿ ಮಾಡಿದ್ರು, ರೊಟ್ಟಿಯ ಪ್ರಾಗಭಾವ ಅದರಲ್ಲಿತ್ತು. ಆ ರೊಟ್ಟಿನ ಮುದ್ದೆ ಮಾಡ್ಬಿಟ್ರು, ಏನಾಗ್ಬಿಡ್ತು? ಪ್ರಧ್ವಂಸಾಭಾವ ಆಯ್ತು. ಈಗ ಆ ಪ್ರಧ್ವಂಸಾಭಾವವಾದ ಹಿಟ್ಟಿನಿಂದ ಮತ್ತೆ ರೊಟ್ಟಿ ಉಂಟಾಗತ್ತೋ, ಪ್ರಾಗಭಾವದಿಂದ ಮತ್ತೆ ರೊಟ್ಟಿ ಉಂಟಾಗತ್ತೋ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಪ್ರಶ್ನೆ ಅರ್ಥ ಆಯ್ತಾ? ಮುದ್ದೆ ಎರಡೂ ಇದೆ. ಮುಂಚೆ ರೊಟ್ಟಿ ಆಗಿದ್ದರ ಮುದ್ದೆನೋ ರೊಟ್ಟಿ ಆದ್ಮೇಲೆ ಬಂದ ಮುದ್ದೆನೋ ಗೊತ್ತಿಲ್ಲ ನಿಮ್ಗೆ. ಒಂದು ಮುದ್ದೆ ತಗೊಂಡು ರೊಟ್ಟಿ ಮಾಡಿದ್ರು. ಈಗ ಪ್ರಧ್ವಂಸಾಭಾವದಿಂದ ರೊಟ್ಟಿ ಆಗಿದೆಯೋ ಪ್ರಾಗಭಾವದಿಂದ ರೊಟ್ಟಿ ಆಗಿದೆಯೋ? ಪ್ರಾಗಭಾವದಿಂದ ಆಗಲ್ಲ. ಯಾಕೆ? ಯಾಕಪ್ಪ? ಪ್ರಧ್ವಂಸಾಭಾವ ಇತ್ತಲ್ಲ ಅಲ್ಲೇ. ಅದಪ್ಪ, ಈ ಹೇಳ್ತಾ ಇರೋದು ಪೂರ್ತಿ ದೃಷ್ಟಾಂತ ಅಲ್ಲಪ್ಪ. ಒಂದು ಹಿಟ್ಟನ್ನ ರೊಟ್ಟಿ ಮಾಡಿ ಸರಿಯಾಗ್ಲಿಲ್ಲ ಮತ್ ಮುದ್ದೆ ಮಾಡ್ಬಿಟ್ಟ. ನಿಮ್ಗೆ ಹೇಳಿಲ್ಲ ಅವನು. ರೊಟ್ಟಿ ಆದ್ಮೇಲೆ ಅಂದ್ರೆ ಅಷ್ಟಲ್ಲ, ರೊಟ್ಟಿ ಆಕಾರನೇ ತೊಟ್ಟಿದ್ದಾನೆ. ರೊಟ್ಟಿ ಬಂದ್ಬಿಟ್ಟಿ, ರೊಟ್ಟಿ ಪ್ರಾಗಭಾವದಿಂದ ಬಂದಿದೆ ನೀವು ಮಾಡ್ಕೊಂಡಿದ್ಯಾ. ಆದ್ರೆ ಅವನು ಮುಂಚೆ ಒಂದ್ಸಲ ಮಾಡಿ ಮುದ್ದೆ ಮಾಡ್ಬಿಟ್ಟಿದ್ದ. ಈಗ ಪ್ರತಿಯೊಂದು ವಸ್ತುವಿನಲ್ಲೂ ಪ್ರಧ್ವಂಸಾಭಾವ ಪ್ರಾಗಭಾವ ಇದೆ ಅಂತ ಆಯ್ತಲ್ಲ. ಈಗ ಪ್ರಾಗಭಾವದಿಂದಲೇ ಇದಾಗಿದೆ, ಪ್ರಧ್ವಂಸಾಭಾವದಿಂದ ಆಗಿಲ್ಲ ಅಂತ ಹೇಗೆ ಹೇಳ್ತೀಯ? ಸರಿ ಅಲ್ವಾ? ಅರ್ಥ ಆಯ್ತಾ ಇದು? ಈಗ ಯಾವ ಗಣಪತಿ ಮಾಡ್ತಾನೆ, ಮುದ್ದೆ ಮಾಡಿ ಆಂಜನೇಯ ಮಾಡ್ತಾನೆ, ಅದ
ಅರ್ಥ ಆಯ್ತಾನ? ಹೇಳಿ. ಬಹಳ ಕಷ್ಟ ಇದು. ಅವನೇ ಅಷ್ಟೇ ಅರ್ಥ ಆಗೋದು. ಅಷ್ಟೇ ಅರ್ಥ ಆಗೋದು ಹೇಳ್ರಿ. ಈಗ ಭಾಷ್ಯಕಾರರ ಭಾಷೆಗೆ ಬಿಡಿಸ್ತೇನೆ ನೋಡು. ಏನಂದ್ರೆ ಗುರುಗಳೇ ನೀವ್ ಹೇಳ್ತಿರೋದು ಏನಂದ್ರೆ ಪ್ರಧ್ವಂಸಭಾವದಿಂದ ಆಗ್ಬೇಕು ಅಂದ್ರೆ ಆಗಿದ್ದನ್ನ ನಷ್ಟ ಮಾಡಿ ಇಲ್ಲದಾಗ ಮಾಡಿ ಮತ್ತೆ ಇಲ್ಲದ್ರಿಂದ ಅದು ಬಂತು ಅಂತ ಹೇಳ್ತಾ ಇದ್ದೀರಾ. ಅವ್ರು ಹೇಳೋ ಭಾಷೆ ಬಂದ ಮೇಲೆ ಅದರ ಪ್ರಾಗಭಾವದಿಂದ ಅದು ಬಂತು ಅಂತ ಹೇಳ್ತಾರೆ. ಘಟ ಪ್ರಾಗಭಾವ ಆಯ್ತು, ಘಟದ ಪ್ರಾಗಭಾವದಿಂದ ಘಟ ಹುಟ್ಟಿತೋ, ಅದಕ್ಕೆ ಸಂಬಂಧ ಆಯ್ತು ಅಂತ. ಘಟ ಪ್ರಾಗಭಾವ ಯಾಕೆ ಹೇಳಿದಿರಿ, ಘಟ ಪ್ರಧ್ವಂಸ ಭಾವ ಅಂತ ಹೇಳಿ ಇಂದ್ರು ಅವರು. ಹೇಗಿದ್ರು ಇರೋದು ಮುದ್ದೆ, ಮುದ್ದೆಯಿಂದ ಆಗಿಲ್ವಂತೆ ಅವರು, ಮುದ್ದೆ ಸತ್ತೋಯ್ತು. ಅವು ಹೇಳ್ಬೋದು ಎಂತದೋ ಮುದ್ದೆಯ ಪ್ರಧ್ವಂಸ ಭಾವದಿಂದ ಘಟೆ ಬಂತು ಅಂತ ಹೇಳ್ಬೋದು. ಅವನು ಹಾಗೆ ಹೇಳಲ್ಲ. ಘಟ ಏನ್ ಬಂದಿದೆಯೋ ಅದನ್ನ ನೋಡಿ ಅದರ ಪ್ರಾಗಭಾವ ಹೇಳ್ತಾನೆ. ಅಲ್ಲೇ ಇದೆ ಎಲ್ಲಾ ಭಾವಗಳು. ಪ್ರಧ್ವಂಸಾಭಾವ ಇದೆ, ಪ್ರಾಗಭಾವ. ಒಂದು ವಸ್ತುವಿನಲ್ಲಿ ಪ್ರಾಗಭಾವ ಇದೆಯೋ ಪ್ರಧ್ವಂಸಾಭಾವ ಇದೆಯೋ ಅಂದ್ರೆ ಈಗ ಹಿಡ್ಕೊಂಡು ತೋರಿಸಿ ಏನ್ ಹೇಳ್ತೀರ ಹೇಳಿ? ಅದ್ ಮುಂದ್ ಕೇಳ್ತಾರೆ. ಅದ ಬೇರೆ ಅಂತ ಅವ್ರು ಹೇಳದ, ಬೇರೆ ಹೇಳಿದವ್ರ ಸಂಬಂಧ ಹೇಳಕ್ಕಾಗಲ್ಲ. ಕಲ್ಪಿತ ಭೇದ. ಈಗ ನೋಡಿ, ಅಸತಿ ವಿಶೇಷ ಅಂದ್ರೆ ಯಾವ ಅಭಾವದಲ್ಲೂ ವಿಶೇಷವಿಲ್ಲ ಅಂದ್ರೆ ಘಟದ ಪ್ರಾಗಭಾವವೇ ಕುಲಾದಿಗಳಿಂದ ಘಟಭಾವವಾಗಿ ಮಾಡ್ತಾ ಇದೆ. ಸಂಬಂಧವಾಗಿ ಭಾವ ಅನ್ನುವಂತಹ ಕಪಾಲ ಜೊತೆ ಸೇರ್ಸತ್ತೆ. ಕಪಾಲವು ಅದರ ಜೊತೆ ಸೇರ್ಕೊಳ್ಳುತ್ತೆ. ಸಂಬಂಧವೇ ಕಪಾಲಕ್ಕೂ ಘಟ ಭಾವಕ್ಕೂ ಸಂಬಂಧ ಆದ್ಮೇಲೆ ಎಲ್ಲಾ ವ್ಯವಹಾರಕ್ಕೂ ಯೋಗ್ಯವಾಗತ್ತೆ. ನೀನ್ ಆ ಕಡೆ ನೋಡ್ತಾನೆ ಇರು, ಏನ್ ಮಾಡಿದ್ರು ಈ ಕಡೆ ನೋಡ್ಬೇಡ. ಆಗಿದ್ರು ಪ್ರಧ್ವಂಸಾಭಾವದಿಂದ ಯಾವುದು ಹುಟ್ಟೋದಿಲ್ಲ, ಪ್ರಾಗಭಾವದಿಂದ ಹುಟ್ಟತ್ತೆ ಅಂತಿರಲ್ಲ. ಇದು ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕಾದ್ದು. ಪ್ರಾಗಭಾವವಾದಂತಹ ಕಪಾಲಾಖ್ಯ ಅಂದ್ರೆ ಗಡಿಗೆ ಮಾಡಕ್ ಮುಂಚೆ 2 ಕಪಾಲ ಮಾಡ್ಕೋತಾನೆ, ಅದನ್ನ ಹೀಗೆ ಕೂಡಿಸ್ತಾನೆ. ಇದು ಘಟದ ಪ್ರಾಗಭಾವ ರೂಪವಾದ ಕಪಾಲಗಳು. ಆ ಪ್ರಾಗಭಾವ ರೂಪವಾದ ಕಪಾಲದಿಂದ ಹುಟ್ಟಿದೆಯೋ ಪ್ರಧ್ವಂಸಾಭಾವ ರೂಪವಾದಂತಹ ಕಪಾಲದಿಂದ ಹುಟ್ಟಿದೆಯೋ ಅಂತ ಹೇಗೆ ಹೇಳ್ತೀರಿ? ಹುಟ್ಟಿದ ಮೇಲೆ ಹೇಳುತ್ತಾನೆ. ಯಾವುದು ಹುಟ್ಟಿದೆಯೋ ಅದಕ್ಕೆ ಸಂಬಂಧವನ್ನು ಹೇಳೋದು, ಮುಂಚೆ ಹೇಳಲ್ಲ ಅವರು. ಯಾವ ಅಭಾವ ಅಂತ ಬರೀ ಅಭಾವ ತೋರಿಸಿದ್ರೆ ಹೇಳಲ್ಲ. ಯಾವುದು ಹುಟ್ಟಿದೆಯೋ ಅದರ ಪ್ರಾಗಭಾವ, ಯಾವುದು ನಾಶವಾಗತ್ತೋ ಅದು ಪ್ರಧ್ವಂಸಾಭಾವ. ಪ್ರಧ್ವಂಸಾಭಾವವು ಹುಟ್ಟತ್ತೆ, ನೆನ್ಪಿಟ್ಕೊಳ್ರೆ. ಪ್ರಧ್ವಂಸಾಭಾವ ಏನಾಗತ್ತೆ, ಹುಟ್ಟಿ ಅದನ್ನು ಕೂತ್ಕೊಂಡ್ಬಿಡತ್ತೆ, ಅದು ನಿತ್ಯ. ಪ್ರಧ್ವಂಸಾಭಾವ ಹೋಗೋದೇ ಇಲ್ಲ. ನಿತ್ಯವಾಗಿರುವಂತಹ ಪ್ರಧ್ವಂಸಾಭಾವದ ಜೊತೆ ಪ್ರತಿನಿತ್ಯ ಹುಟ್ಟಿದೆ ಅಂತ ಹೇಳ್ರೆ, ಅನಿತ್ಯವಾದಂತಹ ಪ್ರಾಗಭಾವದಿಂದ ಯಾಕೆ? ಪ್ರಾಗಭಾವ ಹುಟ್ಟಿದ ಕೂಡ ಹೋಗ್ಬಿಡುತ್ತೆ. ಪ್ರಾಗಭಾವದಿಂದ ಗಡಿಗೆಯ ಭಾವ ಹುಟ್ಟತ್ತೆ ಅಂತ ಹೇಳಕ್ಕಿಂತಲೂ ಆ ಮಣ್ಣ ಮುದ್ದೆನೇ ಇರತ್ತಲ್ಲ, ಅದ್ರಲ್ಲಿ ಪ್ರಧ್ವಂಸಾಭಾವ ಇದೆಯಲ್ಲ. ಈಗ ಎಷ್ಟು ಮಣ್ಣಿದೆಯೋ, ಎಷ್ಟು ಗಡಿಗೆ ಆಗಿದೆಯೋ, ಎಷ್ಟು ಇದಾಗಿದೆಯೋ ಅದು ಗೊತ್ತಿಲ್ಲ. ಎಲ್ಲಾ ಪ್ರಧ್ವಂಸಾಭಾವೂ ಇದೆ ಅದರಲ್ಲಿ. ಪ್ರಧ್ವಂಸಾಭಾವ ಹುಟ್ಟಿದೆ, ಇರೋದ್ರಿಂದ ಹುಟ್ಟಿದೆ ಅಂತ ಹೇಳ್ರಿ. ಪ್ರಧ್ವಂಸಾಭಾವ ತಾನೇ ಇರೋದು. ಹುಟ್ಟಿದ್ರೆ ಮತ್ತೆ ಪ್ರಾಗಭಾವ ಇದಾಗುತ್ತೆ. ಪ್ರಾಗಭಾವ ಯಾಕಾಗಬೇಕು? ಹುಟ್ಟಿರೋದು ಭಾವ ಆಗ್ಬೇಕಷ್ಟೇ. ಅದು ಅನಿತ್ಯ ಅಂತ ಆಗುತ್ತದ. ಯಾವುದು ಪ್ರಧ್ವಂಸಾಭಾವ ಅನಿತ್ಯ ಅಂತ ಆಗುತ್ತೆ. ಪ್ರಧ್ವಂಸಾಭಾವ ಅವ್ರು ಒಪ್ಕೊಂಡಾಗ ನಿತ್ಯ. ಸತ್ತವನಿಗೆ ಸಾವು ಬರೋಲ್ಲ. ಸತ್ತವನಿಗೆ ಸಾವು ಬರತ್ತನ? ಪ್ರಧ್ವಂಸಾಭಾವ ಹುಟ್ಟಿದರು ಅದಿನ್ ಸಾಯಿಸೋಕ್ ಬರಲ್ಲ. ಒಂದೊಂದು ಸಾಯಿಸ್ತಿ ಅಂತಿದ್ಕೋ, ಸಾಯಿಸಿದ ಕೂಡಲೇ ಏನಾಗ್ಬಿಡ್ತದ? ಪ್ರಧ್ವಂಸಾಭಾವ ಹುಟ್ಕೊಂಡ್ಬಿಡುತ್ತೆ, ಅದ್ರ ಜೊತೆ ಸೇರ್ಕೊಂಡ್ಬಿಡುತ್ತೆ. ಅದಿನ್ ಸಾಯಿಸೋಕ್ ಬರಲ್ಲ ನಿಕ್ಕಲೆ. ಹಾ, ಹುಟ್ಟಿ ಧ್ವಂಸಾಭಾವ ಹುಟ್ಟಿದರೂ ಸಾಯಲ್ಲ, ಪ್ರಾಗಭಾವ ಅನಾದಿ ಆದ್ರೂ ಹುಟ್ಟು ಬಿಡುತ್ತೆ ಅಂತ ಅವ್ರ ಕಲ್ಪನೆ. ಅದು ಅರ್ಥವಾಗೋದಾದ್ರೆ ಅರ್ಥ ಆಯ್ತಾ? ಈಗ ನೀನು ಹುಟ್ಟದೇ ಇರೋದು ಎಷ್ಟು ದಿವಸದಿಂದ ಅಂತ ಕೇಳಿದ್ರೆ ಅದು ಹೇಳಕ್ಕಾಗಲ್ಲ ನಿನ್ ಕೈಲಿ. ಹುಟ್ಟಿದ ಮೇಲೆ ಹೋಯ್ತು ನಿನ್ ಪ್ರಾಗಭಾವ. ಒಬ್ಬ ಸತ್ರೆ ನೀನ್ ಸತ್ರೆ ಅಂತ ಹೇಳಲ್ಲ. ಒಬ್ಬ ಸತ್ರೆ ಅವನ ಪ್ರಧ್ವಂಸಾಭಾವ ಹುಟ್ಟತ್ತೆ. ಹುಟ್ಟಿದ ಮೇಲೆ ಯಾವತ್ ಮುಗಿಯತ್ತೆ ಅಂತ ಕೇಳ್ಬೇಡಿ, ಮುಗಿಯಲ್ಲ ಅದು. ಇದು ಅವರ ಪ್ರಕ್ರಿಯೆ. ಇನ್ನೊಂದು ಜನ್ಮ ಬಂದ್ರೆ ಮತ್ತೆ ಇದಾಗುತ್ತದೆ. ಪ್ರಧ್ವಂಸಾಭಾವ ಹುಟ್ಟಲ್ಲಪ್ಪ. ಇನ್ನೊಂದು ಜನ್ಮ ಬಂದ್ರೆ ಯಾವ್ದೋ ಒಂದು ಪ್ರಾಗಭಾವ, ಯಾವ ಜನ್ಮ ಬರುತ್ತೋ ಅದ್ರ ಪ್ರಾಗಭಾವದಿಂದ ಬರ್ಬೇಕು. ಮಣ್ಣು ಮಣ್ಣಿನ ಮಡಿಕೆ ಮಾಡ್ತಾನೆ, ಅದನ್ನ ಮುದ್ದೆ ಮಾಡ್ತಾನೆ. ಅಂದ್ರೆ ಪ್ರಾಗಭಾವ ಇದಾಯ್ತು, ಪ್ರಧ್ವಂಸಾಭಾವನೂ ಆಯ್ತು. ಅದಕ್ಕೆ ಅದೇ ಮಣ್ಣಿಗೆನೆ
ಮಣ್ಣಿಗೆಲ್ಲ ಗಡಿಗೆಗೆ ಆಗ್ಬೇಕು, ಮಣ್ಣಿಗೆ ಅಂತ ಆಯ್ತು, ಗಡಿಗೆ ಗಡಿಗೆಗೆ ಮುಂಚೆ ಪ್ರಾಗಭಾವ ಇತ್ತು, ಆಮೇಲೆ ಆ ಗಡಿಗೆನ ಅವಕ್ಕೆ ಬಿಟ್ರೆ ಪ್ರಧ್ವಂಸ ಭಾವ ಬಂದ್ಬಿಡುತ್ತೆ ಗಡಿಗೆಗೆ. ಆ ಪ್ರಧ್ವಂಸ ಭಾವದಿಂದ ಮತ್ತೆ ಮಡಕೆ ಮಾಡಿದ್ರೆ ಅದನ್ನೇ ಕೇಳ್ತಾ ಇರೋದು. ಪ್ರಧ್ವಂಸ ಭಾವದಿಂದ ಹುಟ್ಟಿತು ಅಂತ ಹೇಳು, ಪ್ರಾಗಭಾವದಿಂದ ಏನ್ ಹುಟ್ಟಿತು ಅಂತ ಹೇಳ್ತೀಯ ಅಂತ ಕೇಳ್ತಾ ಇದ್ದಾರೆ. ಅದೇ ಪ್ರಧ್ವಂಸಾಭಾವ ಅಭಾವತ್ವೇ ಸತ್ಯಪಿ. ಪ್ರಧ್ವಂಸಾಭಾವವು ಅಭಾವವೇ, ಘಟದ ಪ್ರಾಗಭಾವವು ಅಭಾವವೇ. ಅಭಾವದಿಂದ ಹುಟ್ಟೋದಾದ್ರೆ ಪ್ರಧ್ವಂಸಾಭಾವದಿಂದ ಹುಟ್ಟಿದೆ ಅಂತ ಹೇಳೋ, ಪ್ರಾಗಭಾವದಿಂದ ಹುಟ್ಟಿದೆ ಅಂತ ಹೇಳ್ತೀವಿ. ಇರೋದಾದ್ರೂ ಆಗತ್ತೆ. ನಿನ್ ಪ್ರಕಾರ ಪ್ರಧ್ವಂಸಾಭಾವ ಯಾವಾಗ್ಲೂ ಇರತ್ತೆ. ಅಲ್ಲ ಗುರುಗಳ, ನೀವ್ ಹೇಳಿದ ಪ್ರಕಾರ ಪ್ರಧ್ವಂಸ ಭಾವ ಬರ್ಬೇಕಾದ್ರೆ ಒಂದು ಅಸ್ತಿತ್ವ ಬರ್ಲೇಬೇಕು, ಅದಕ್ಕೆ ಭಾವ ಬರ್ಲೇಬೇಕು. ಭಾವ ಬಂದ್ರೇನೆ ಭಾವದಿಂದ ಪ್ರಧ್ವಂಸ ಭಾವ ಬರುತ್ತೆ. ಗಡಿಗೆ ಹುಟ್ಟದ ಗಡಿಗೆನ ನೀವು ಪುಡಿ ಮಾಡಕ್ ಆಗೋದೇ ಇಲ್ಲ. ಸೊ ಪ್ರಧ್ವಂಸ ಭಾವ ಬರ್ಬೇಕಾದ್ರೆ ಒಂದು ಭಾವ ಇರ್ಲೇಬೇಕಲ್ವಾ? ಒಂದು ಭಾವ, ಅದ್ ಯಾವ್ದರ ಭಾವ ಅಂತ ಪ್ರಶ್ನೆ ಹೇಳ್ಬೇಕು. ಎಲ್ಲದರಲ್ಲೂ ಕಾಮನ್ ಆಗಿರೋ ಭಾವ ಅವ್ರು ಹೇಳಲ್ಲ. ಅವರು ಇಲ್ಲದೆ ಇರೋದು ಹುಟ್ಟಬೇಕಾದ್ರಿಂದ ಈಗ ಅವರು ಎಲ್ಲ ವಸ್ತುಗಳು ಯಾವಾಗಲೂ ಹುಟ್ಟಿ ಯಾವಾಗಲೂ ಸತ್ಯವೇ. ಎಲ್ಲದರಲ್ಲೂ ಪ್ರಾಗಭಾವ ಪ್ರಧ್ವಂಸಾಭಾವ ಎಲ್ಲವೂ ಇದೆ, ಪ್ರತಿಯೊಬ್ಬರಲ್ಲೂ ಇದೆ. ಪ್ರತಿಯೊಬ್ಬರು ಸತ್ತು ಹುಟ್ಟಿರೋರು ತಾನೆ. ಪ್ರತಿಯೊಂದು ವಸ್ತುವು ಸತ್ತಾಗ ಪ್ರಧ್ವಂಸಾಭಾವ, ಹುಟ್ಟಿದಾಗ ಪ್ರಾಗಭಾವ. ನಿಮ್ಮಲ್ಲಿ ಈಗ ನೀವು ಹುಟ್ಟಿರೋದಕ್ಕೆ ಪ್ರಾಗಭಾವವೂ ಇದೆ, ಆ ಹುಟ್ಟೋಕ್ ಮುಂಚೆ ಅದ್ರಲ್ಲಿ ಪ್ರಧ್ವಂಸಾಭಾವವೂ ಇದೆ. ಯಾವುದು ನಿಮ್ಗೆ ಮೂಲ ವಸ್ತು ಅಂತ ಹೇಳ್ತಿರೋ ಆ ಪಂಚಭೂತಗಳಲ್ಲಿ ಪ್ರತಿಯೊಂದರ ಪ್ರಾಗಭಾವವು ಪ್ರಧ್ವಂಸಾಭಾವವು ಇದ್ಮೇಲೆ ಪ್ರಾಗಭಾವದಿಂದಲೇ ಹುಟ್ಟು ಅಂತ ಯಾಕೆ ಹೇಳ್ತೀರಾ, ಪ್ರಧ್ವಂಸಾಭಾವದಿಂದ ಯಾಕೆ ಹುಟ್ಟು ಅಂತ ಹೇಳಲ್ಲ ಅಂತ ಅವನ ಪ್ರಕ್ರಿಯೆಯಿಂದ ಅವನಿಗೆ ಪ್ರಶ್ನೆ. ಪ್ರಾಗಭಾವದಿಂದಲೂ ಹುಟ್ಟಲ್ಲ, ಪ್ರಧ್ವಂಸಾಭಾವದಿಂದಲೂ ಹುಟ್ಟಲ್ಲ, ಎರಡರಲ್ಲೂ ಕಾಮನ್ ಆಗಿದೆಯಲ್ಲ. ಈಗ ಹಾಲು ಸತ್ತು ಮೊಸರು ಹುಟ್ಟುತ್ತೋ ಅಂದ್ರೆ ಹಾಲಿನ ಸಾಯುವಿಕೆಯಿಂದ ಮೊಸರು ಹುಟ್ಟುತ್ತೋ, ಮೊಸರಿನ ಪ್ರಾಗಭಾವದಿಂದ ಮೊಸರು ಹುಟ್ಟುತ್ತೋ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಅದರಿಂದಲೂ ಹುಟ್ಟಿಲ್ಲ. ಹಾಲು ಮೊಸರುಗಳು ಎರಡರಲ್ಲೂ ಕಾಮನ್ ಆಗಿದೆಯಲ್ಲ, ಆದ್ರಿಂದ ಹಾಲು ಹುಟ್ಟಿದೆ ಮೊಸರು ಹುಟ್ಟಿದೆ ಅಂತ ತಿಳ್ಕೋ ಅಂತ ಇವನಂದ. ಆದ್ರೆ ಎರಡರಲ್ಲೂ ಕಾಮನ್ ಆಗಿರೋದಕ್ಕೆ ಯಾವುದೋ ಒಂದು ವಸ್ತು ಕಾಮನ್ ಹುಡ್ಕೋಬೇಕು. ಯಾವ್ದ್ರಲ್ಲೇ? ಹಾಲು ಮೊಸರಲ್ಲಿ. ಎರಡೂ ಕಾಮನ್ ಆಗಿರೋದು ಬದಲಾಯಿಸಿ ಹಾಗೆ ಇದ್ಮೇಲೆ ಹುಟ್ಟಿತು ಅಂದ್ರೆ ಏನೋ ಅಂತ ಕೇಳಿದ್ರೆ ಹುಟ್ಟಿದ ತೋರ್ತು ಅಂತ ಹೇಳಿ ಒಂದೊಂದಾಗಿ ಚೇಂಜ್ ಮಾಡ್ಬೇಕು. ಪ್ರಾಗಭಾವದಿಂದಲೂ ಹುಟ್ಟಲ್ಲ, ಪ್ರಧ್ವಂಸ ಭಾವದಿಂದ ಹುಟ್ಟಲ್ಲ. ಹಾಲಿನ ಪ್ರಧ್ವಂಸದಿಂದ ಮೊಸರು ಹುಟ್ಟಲ್ಲ, ಮೊಸರಿನ ಪ್ರಾಗಭಾವದಿಂದ ಮೊಸರು ಹುಟ್ಟಲ್ಲ. ಕರೆಕ್ಟ್. ಅದು ಎರಡಕ್ಕೂ ಕಾಮನ್ ಆಗಿದೆಯಲ್ಲ, ಆದ್ರಿಂದ ಎರಡೂ ಆಕಾರವು ತಾಳತ್ತಲ್ಲ. ಅದು ಹಾಗೆ ಮಣ್ಣೆ ಎಲ್ಲ ಆಕಾರಗಳನ್ನು ತಾಳತ್ತೋ ಹಾಗೆ ಹೇಳು ಅಂತಂದ್ರು. ಸರಿಯ, ಇಲ್ಲದಿರುವಿಕೆಯಲ್ಲಿ ವೆರೈಟಿ ಇರೋಲ್ಲ. ಆ ವೆರೈಟಿ ಯಾತಕ್ಕೆ ಹೇಳ್ತೀಯ? ಅಭಾವಕ್ಕೆ ಯಾರೋ ಹೇಳೋ ಹೇಳ್ತಾರೆ. ಮುಂಚೆ ಇರ್ಲಿಲ್ಲ ಅವರಲ್ಲಿ, ವೈಶೇಷಿಕರಲ್ಲಿ ಈಗ ಶುರು ಮಾಡಿದ್ರು. ಮುಂಚೆ ಅಭಾವ ಒಂದು ಪದಾರ್ಥ ಅಂತ ಇರ್ಲಿಲ್ಲ. ಸ್ವಲ್ಪ ಆಯ್ತಾನಪ್ಪ, ಮುಂದಕ್ಕೆ ಹೋಗೋಣ. 11 ಗಂಟೆ ಆಯ್ತಾ, 2 ನಿಮಿಷ ಇದೆ. ಈ ಪ್ಯಾರ ಮುಗಿದ್ಬಿಡುತ್ತೆ ಕಾಣುತ್ತೆ. ಘಟಸ್ಯವ ಪ್ರಧ್ವಂಸಾಭಾವ ಅಭಾವತ್ವೇ ಸತ್ಯಪಿ ಇತಿ ಪ್ರಧ್ವಂಸಾದ್ಯಭಾವಾನ ನ ಕ್ವಚಿತ್ ವ್ಯವಹಾರ ಯೋಗ್ಯತ್ವ. ಪ್ರಧ್ವಂಸಾಭಾವವು ಎಲ್ಲೂ ವ್ಯವಹಾರಕ್ಕೆ ಬರೋದಿಲ್ಲ. ಪ್ರಾಗಭಾವವೇ ದ್ರಣಕಾರಿ ದ್ರವ್ಯದ ಜೊತೆಯಲ್ಲಿ ಸೇರಿದಾಗ ದ್ರಣಕಾರಿ ದ್ರವ್ಯಕ್ಕೆ ಪ್ರಾಗಭಾವ ಅಂತ ಹೆಸರು. ಘಟ ಉತ್ಪಾದಿ ವ್ಯವಹಾರವಾಗತ್ತೆ. ಇದು ಯಾಕ ಅಭಾವತ್ವ ಸಮಾನ. ಪ್ರಧ್ವಂಸಾಭಾವ ವ್ಯವಹಾರಕ್ಕೆ ಬರಲ್ಲ, ಪ್ರಾಗಭಾವ ವ್ಯವಹಾರಕ್ಕೆ ಬರುತ್ತೆ. ಅದು ಯಾಕೆ? ಇಬ್ಬರೂ ಬರಲ್ಲ ಅಂತ ಹೇಳೋ ಅಸಮಂಜಸಂ. ಅಭಾವತ್ವ ವಿಶೇಷಾತ್ ಅತ್ಯಂತ ಪ್ರಧ್ವಂಸಾಭಾವಯೋರಿವ. ಅತ್ಯಂತ ಪ್ರಧ್ವಂಸಾಭಾವಯೋರಿವ. ಪ್ರಾಗಭಾವ ಅನ್ನೋದು ಅಭಾವವೇ, ಅತ್ಯಂತಾಭಾವವು ಅಭಾವವೇ, ಪ್ರಧ್ವಂಸಾಭಾವವು ಅಭಾವವೇ. ಅತ್ಯಂತಾಭಾವ ಅನ್ನೋದು ಹೇಗೆ ಯಾವತ್ತೂ ಇಲ್ವೋ, ಅತ್ಯಂತಾಭಾವಕ್ಕೆ ಉದಾಹರಣೆ ಏನೋ? ಅಂಜೆ ಮಗ. ಪ್ರಧ್ವಂಸಾಭಾವಕ್ಕೆ ಯಾವುದು ಸತ್ತು ಹೋಗುತ್ತೋ ಅದು. ಗಡಿಗೆ ಒಡೆದು ಹೋದ್ರೆ ಗಡಿಗೆ ಪ್ರಧ್ವಂಸ ಬಿಡುತ್ತೆ. ಅತ್ಯಂತ ಪ್ರಧ್ವಂಸಾಭಾವ ಹೇಗೆ ಅಭಾವವೇ ಇಲ್ಲದೆ ಇರುವುದೋ, ಪ್ರಾಗವು ಹಾಗೆ ಇಲ್ಲದೆ ಇರೋದು. ಸುಮ್ಮನೆ ಒಂದಕ್ಕೆ ಮಾತ್ರ ಪಕ್ಷಪಾತ ಅಂತ ಮಾಡ್ತಾರೆ. ಇಲ್ಲದೆ ಇರೋದ್ರ ವೆರೈಟಿ ಇಲ್ಲದೆ ಹೋದ್ಮೇಲೆ ಅದೇನೋ ಕಾರಣ ಇಲ್ಲ ಅಂದ್ರು. ಈಗ ಸಾಂಖ್ಯರು ಬಂದ್ರು, ನಾವು ಪ್ರಾಗಭಾವ ಅಂತ ಹೇಳಲ್ಲ. ನಾನು ನೈವ ಅಸ್ಮಾಭಿ ಪ್ರಾಗಭಾವಸ್ಯ ಭಾವಾಪತ್ತಿ ಉಚ್ಯತೆ. ಘಟ ಪ್ರಾಗಭಾವವು ಘಟ ಭಾವವಾಗಿ ಹುಟ್ಟತ್ತೆ, ಅಭಾವವು ಭಾವ ಆಗತ್ತೆ, ನಾವ್ ಹೇಳಲ್ಲ ಅಂದ ಸಾಂಖ್ಯ. ಏನಾಗತ್ತೆ? ಭಾವಸ್ಯೈವ ತರ್ಹಿ ಭಾವಾಪತ್ತಿ. ಇರೋದೇ ಇರೋದಾಗತ್ತೆ ಕಣ್ರೆ, ಇಲ್ಲದೆ ಇರೋದು ಇರೋದಾಗಲ್ಲ. ಇರೋದೇ ಚೂಚೂರ್ ಬದಲಾಯಿಸ್ಕೊಂಡು ಇರುವುದೇ ಇರುವುದಾಗತ್ತೆ. ರೂಪಾಂತರ ಆಗತ್ತೆ ಅಂದ್ರು. ಈ ಸೈನ್ಸ್ನವ್ರು ಹೇಳಿದಾಗ ಅವ್ರಿಗೆ ಹೇಳೋ ಭಾಷೆ ಏನ್ ಹೇಳ್ತಾ ಇದೀನಿ ಗೊತ್ತಿಲ್ಲ. ಇರೋದೇ ಬೇರೆ ಬೇರೆ ರೂಪಾಂತರ ಆಗ್ಬಿಟ್ರೆ, ಇರೋದು ಅಂದ್ರೆ ಇರೋದು ರೂಪಾಂತರ ಆದ್ರೆ ರೂಪವನ್ನೇ ಇರುವಿಕೆ ಅಂತ ಹೇಳಿದೆ. ರೂಪಾಂತರ ಅಂದ್ರೆ ಇಲ್ದಿರುವಿಕೆನ, ಇರೋದಿಲ್ಲ ಆಯ್ತು, ಇಲ್ದೇ ಇರೋದು ಇದೆ ಅಂತ ಆಯ್ತು ಅಂತ ಅರ್ಥ.
ಅವನ್ ಏನ್ ಮಾಡ್ಬಿಟ್ಟು ಅವ್ನು ಸ್ವಲ್ಪ ಇದು ಮಾಡ್ಕೊಂಡ, ಇರೋದೇ ಒಂದು ಚೂರು ಚೇಂಜ್ ಆಗ್ಬಿಡುತ್ತೆ. ಹಣ್ಣು ಕಾಯಿ ಹಣ್ಣಾಗತ್ತೆ. ಹಾಗೆ ಇರುವುದೇ ಭಾವಸ್ಯವತರಿ ಭಾವಂ ಯಥಾ ಘಟಸ್ಯ ಪಟಾಪತ್ತಿ ಪಟಸ್ಯ ವಾ ಪಟಾಪತ್ತಿ. ಹೇಗೆ ಗಡಿಗೆ ಆಗೋದು, ಬಟ್ಟೆ ಆಗೋದು ಅನ್ನೋದು ಇರೋದಾಗತ್ತೆ ಅಂತ ಹೇಳಿದ್ರು. ಏತದಪಿ ಅಭಾವಸ್ಯ ಭಾವಾಪತ್ತಿವದೇವ ಪ್ರಮಾಣ ವಿರುದ್ಧ. ಸಾಂಖ್ಯರು ಹೇಳೋದು ಹೀಗೆ ಚೇಂಜ್ ಆಗ್ತಾ ಆಗತ್ತೆ ಅನ್ನೋದು ಅಭಾವದ್ದೇ ಭಾವಾಪತ್ತಿ. ಅದು ಇದ್ದದ್ದಿದ್ದಾಗೆ ಇದ್ಬಿಟ್ರೆ ಏನು ಹುಟ್ಟಲ್ಲ. ಇದ್ದದ್ರ ಮೇಲೆ ಅನೇಕ ಕಲ್ಪನೆಯನ್ನ ಹುಟ್ಟಿದ್ರೆ ಕಲ್ಪನೆಯಲ್ಲಿ ಹುಟ್ಟಿರುತ್ತೆ, ವಸ್ತು ಹುಟ್ಟಿರೋಲ್ಲ ಅಲ್ವಾ? ಬಹಳ ಕಷ್ಟ ಇದು. ಸಾಂಖ್ಯ ಸತ್ಕಾರ್ಯವಾದ ಅಸತ್ಕಾರ್ಯವಾದ ಅಲ್ವಾ ಗುರುಗಳೇ? ಹೌದು, ಸತ್ಕಾರ್ಯವಾದದಲ್ಲಿ ಇರುವುದೇ ಕಲ್ಪನೆಯಿಂದ ಅನೇಕವಾಗಿ ತೋರುತ್ತೆ ಅಂತ ಒಂದು, ಇರುವುದೇ ಪರಿಣಾಮವಾಗಿ ಬದಲಾಯಿಸತ್ತೆ ಅಂತ ಅದರಲ್ಲಿ ಎರಡು. ಆ ಬದಲಾಯಿಸತ್ತೆ ಅನ್ನೋದು ವ್ಯಾವಹಾರಿಕ ದೃಷ್ಟಿ, ಅಲ್ಲೇ ವಸ್ತುವಿನಂತ. ಇರುವುದೇ ಬೇರೆಯಾಗಿ ತೋರುತ್ತೆ ಅನ್ನೋದು ತತ್ವ ದೃಷ್ಟಿ. ಅದ ಸತ್ಕಾರ್ಯವಾದ ಎರಡು ಚೇಂಜು. ಸಾಂಖ್ಯರು ಇರುವುದೇ ಚೇಂಜ್ ಆಗತ್ತೆ, ಪ್ರಕೃತಿಯೇ ಒಂದೊಂದ ಬದಲಾಯಿಸ್ಕೊಂಡು ಬರುತ್ತೆ ಅಂತಾರೆ. ಇವರು ಪರಮಾತ್ಮನೇ ತೋರ್ಬಿಡ್ತಾನೆ ಅಂತಾರೆ. ಯಾಕೇನು ಕೇಳಬೇಡಿ ನೀವು, ಯಾಕೆ ಕನಸಾಗಿ ತೋರ್ತಾನೆ, ಯಾಕೆ ಎಚ್ಚರವಾಗಿ ತೋರ್ತಾನೆ ಕೇಳಿದ್ರೆ ತೋರ್ತಾ ಇದ್ದಾನಲ್ಲ, ಅದಕ್ಕೆ ಹೊಂದಿಸ್ರಿ ಯುಕ್ತಿನ. ಯಾಕೆ ತೋರ್ತಾನೆ ಅಂತ ಕೇಳಿದ್ರೆ ನಾವು ಉತ್ತರ ಹೇಳಲ್ಲ. ತೋರ್ತಾನೆ ಇಲ್ಲ, ಅದು ಫೈನಲ್ ಸ್ಟೇಟ್. ಆವಾಗ ಯಾಕೆ ತೋರ್ತಾನೆ ಅನ್ನೋ ಪ್ರಶ್ನೆ ಇಲ್ಲ, ತೋರ್ತಾನೆ. ಕರೆಕ್ಟ್. ಈ ಪರಿಣಾಮ ಪಕ್ಷವು ಕೂಡ ಸೋಪಿ ಭಾಷ್ಯಕಾರ ವಾಕ್ಯವುದು ಅಪೂರ್ವ ಧರ್ಮೋತ್ಪತ್ತಿ ವಿನಾಶಾಂಗೀಕರಣ. ಅಪೂರ್ವ ಧರ್ಮೋತ್ಪತ್ತಿ ವಿನಾಶಾಂಗೀಕರಣ ಇಲ್ಲದೇ ಇರೋ ಒಂದು ಗುಣ ಬರುತ್ತೆ. ಅಪೂರ್ವ ಧರ್ಮೋತ್ಪತ್ತಿ, ಅಪೂರ್ವ ಧರ್ಮ ವಿನಾಶ. ಇಲ್ಲದೇ ಇರುವ ಕೆಲವು ಗುಣಗಳು ಬರುತ್ತೆ, ಇಲ್ಲದೆ ಇರೋ ಕೆಲವು ಗುಣಗಳು ನಾಶವಾಗತ್ತೆ. ಹೊಸದಾದ ಕೆಲವು ಗುಣಗಳು ಬರುತ್ತೆ. ಹೌದು, ಈಗ ಮೊಸರಲ್ಲಿ ಕೆಲವು ಹೊಸ ಗುಣ ಬರುತ್ತೆ, ಹಾಲಲ್ಲಿ ಕೆಲವು ಗುಣ ಸತ್ತೋಗ್ಬಿಡುತ್ತೆ. ಆ ಉತ್ಪತ್ತಿ ವಿನಾಶವನ್ನು ಒಪ್ಕೊಂಡಿಲ್ಲ. ವೈಶೇಷಿಕ ಪಕ್ಷಾತ್ ನ ವಿಶೇಷ್ಯತೆ. ವಿಶೇಷಿಕ ಪಕ್ಷವೇ ಒಂದು ಸ್ವಲ್ಪ ಇದು ಮಾಡಿದ್ದಾರೆ, ಅಡ್ಜಸ್ಟ್ ಮಾಡಿದ್ದಾರೆ, ಟ್ಯೂನ್ ಮಾಡಿದ್ದಾರೆ ಅಷ್ಟೆ, ವ್ಯತ್ಯಾಸ ಏನಿಲ್ಲ ಅಂದ್ರು. ಅಭಿವ್ಯಕ್ತಿ ತಿರೋಭಾವ ಅಂಗೀಕರಣೆ ಅಭಿವ್ಯಕ್ತಿ ತಿರೋಭಾವಯೋ ವಿದ್ಯಮಾನತ್ವ ಅವಿದ್ಯಮಾನತ್ವ ನಿರೂಪಣೆ ಪೂರ್ವವದೇವ ಪ್ರಮಾಣ ವಿರೋಧ. ಇನ್ನು ತೋರೋದು ಅಡಗೋದು ಅಂತ ಅಷ್ಟಿಟ್ಕೊಂಡ್ರು ಕೂಡ ಅಲ್ಲೂ ಕೂಡ ಇರುವುದೇ ತೋರ್ತಾ ಇದೆಯೋ ಇಲ್ಲೇ ಇರೋ ತೋರತ್ತೋ. ಅಭಿವ್ಯಕ್ತಿ ಅಭಿವ್ಯಕ್ತಿಯು ಇದ್ದದ್ದಕ್ಕೆ ಅಭಿವ್ಯಕ್ತಿ ಆದದ್ದೇ ಅಭಿವ್ಯಕ್ತಿ ಅಂತಿರೋ, ಇದ್ದದ್ದೇ ಮರೆಯಾಗತ್ತೆ ಅಂತಾರೋ. ಅಲ್ಲೂ ಚೂರು ಬದಲಾವಣೆ ಅಂತ ಹೇಳಿದ್ರೆ ಆ ಅಭಿವ್ಯಕ್ತಿಗೆ ನಿಮಿತ್ತ ಹೇಳುವಾಗ ಅಲ್ಲೂ ಅದೇ ಕಷ್ಟ. ಅಭಿವ್ಯಕ್ತಿಯಲ್ಲಿ ಒಂದು ಚೂರು ಹೇಳ್ಬೇಕಲ್ಲ, ತೋರುವಿಕೆಯಲ್ಲೂ ಏನೋ ಒಂದು ಬದಲಾವಣೆ ಹೇಳ್ಬೇಕಲ್ಲ, ಅಲ್ಲೂ ಪ್ರಮಾಣಕ್ಕೆ ವಿರೋಧವಾಗತ್ತೆ. ಇದರಿಂದ ಏನಾಯ್ತು? ಏತೇನ ಕಾರಣಸ್ಯೇವ ಸಂಸ್ಥಾನ ಉತ್ಪತ್ತಿಯಾದಿ. ಕಾರಣವೇ ಬೇರೆ ಬೇರೆ ಆಕಾರವಾಗಿ ತೋರೋದೇ ಹುಟ್ಟು ಅಂತ ಇತ್ಯೇತದಪಿ ಪ್ರತ್ಯುಕ್ತಂ. ಅದು ಸರಿಯಲ್ಲ ಅಂದ್ರು. ಅಂದ್ರೆ ಕಾರಣವೇ ಅನೇಕಾಕಾರವನ್ನು ತಾಳತ್ತೆ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಅಲ್ಲೂ ಏನೋ ಇಲ್ಲದೆ ಇರೋದು ಬರ್ಬೇಕಾಗತ್ತೆ. ಹಾಗಾದ್ರೆ ಕೊನೆಯನ್ನು ನಾಳೆ ಹೇಳೋಣ.